ಹಿರಿಯ ನಟಿ ಅಭಿನಯ ಸರಸ್ವತಿ ಬಿ ಸರೋಜಾ ದೇವಿ ವಿಧಿವಶರಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹಿರಿಯ ನಟಿ ಅಭಿನಯ ಸರಸ್ವತಿ ಬಿ ಸರೋಜಾ ದೇವಿ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನ ನಿವಾಸದಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಸರೋಜಾ ದೇವಿ ಅವರು. ಪದ್ಮಶ್ರೀ ಹಾಗೂ ಪದ್ಮಭೂಷಣ ಪುರಸ್ಕೃತೆ ಹಿರಿಯ ನಟಿ ಇನ್ನ ನೆನಪು ಮಾತ್ರ. 6.5 ದಶಕಗಳ ಚಿತ್ರರಂಗದಲ್ಲಿ ಮಿಂಚಿ ಕಣ್ಮರೆಯಾಗಿದ್ದಾರೆ ಈ ಅಭಿನಯ ಸರಸ್ವತಿ. ಕನ್ನಡ, ತೆಲುಗು, ತಮಿಳು ಸೇರಿದಂತೆ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ ಸರೋಜಾ ದೇವಿಯವರು. ಕನ್ನಡ ಮೊದಲ ಲೇಡಿ ಸೂಪರ್ ಸ್ಟಾರ್ ಬಿ ಸರೋಜಾ ದೇವಿ. ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ರಂತ ಘಟಾನುಘಟಿ ನಾಯಕರ ಜೊತೆ ಇವರು ನಟನೆಯನ್ನ ಮಾಡಿಕೊಂಡಿದ್ದಾರೆ. ಇಡೀ ದಕ್ಷಿಣ ಭಾರತಕ್ಕೆ ಗೌರವ ತಂದುಕೊಟ್ಟಿದ್ದಾರೆ ಈ ಸರಳ ನಟಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಸರೋಜಾ ದೇವಿ ನಿಧನಕ್ಕೆ ಸಿನಿ ತಾರೆಯರು, ರಾಜಕೀಯ ಗಣ್ಯರು ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರ ಅಂತಿಮ ದರ್ಶನವನ್ನ ಕೂಡ ಪಡಿತಾ ಇರುವಂತದ್ದು. ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂನ ನಿವಾಸದಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಈಗಾಗಲೇ ಭಾರತೀಯ ಚಿತ್ರರಂಗದ ಅನೇಕ ನಾಯಕರು, ನಾಯಕಿಯರು, ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಕೂಡ ಭೇಟಿಯನ್ನ ಕೊಟ್ಟು ಅವರ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಜೊತೆಗೆ ಅವರ ಒಡನಾಟದ ಬಗ್ಗೆ ಕೂಡ ಅವರು ಹಂಚ್ಕೊಳ್ತಾ ಇದ್ದಾರೆ, ಅವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ನಟಿ ತಾರಾ ಅವರು ಕೂಡ ಬಂದು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡ್ಕೊಂಡಿರುವಂತದ್ದು. ಬಹಳ ದಿನಗಳಿಂದಲೇ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು, ಚಿಕಿತ್ಸೆಯನ್ನ ಕೂಡ ಪಡ್ಕೊಳ್ತಾ ಇದ್ರು. 87 ವಯಸ್ಸಾಗಿತ್ತು ಅವರಿಗೆ. ಇವತ್ತು ಕೊನೆ ಉಸಿರೆಳೆದಿದ್ದಾರೆ. ಒಂದು ಕಡೆ ಭಾರತೀಯ ಚಿತ್ರರಂಗಕ್ಕೆ, ಸ್ಯಾಂಡಲ್ವುಡ್ಗೆ ತುಂಬಲಾರದ ನಷ್ಟ ಅಂತ ಹೇಳ್ಬೋದು. ಆದ್ರೆ ಅವರು 2019ರಲ್ಲಿ ಏನು ಪುನೀತ್ ರಾಜ್ಕುಮಾರ್ ಅವರ ನಟ ಸಾರ್ವಭೌಮ ಚಿತ್ರ ರಿಲೀಸ್ ಆಯ್ತು, ಅದೇ ಅವರ ಕೊನೆಯ ಚಿತ್ರ ನಟನೆ ಮಾಡಿದ್ದು. ಅವರು ಅವರದ್ದೇ ಆದಂತಹ ಸರೋಜಾ ದೇವಿ ಪಾತ್ರದಲ್ಲಿ ಆ ಸಿನಿಮಾದಲ್ಲಿ ಅವರು ಕಾಣಿಸ್ಕೊಂಡಿರ್ತಾರೆ. ಒಂದು ಗೆಸ್ಟ್ ಪಾತ್ರವನ್ನ ಮಾಡಿರ್ತಾರೆ. ಅದಾದ್ಮೇಲೆ ಅವರು ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿರ್ಲಿಲ್ಲ, ಬಹಳ ಕಡಿಮೆ. ಯಾಕೆ ಅಂತ ಅಂದ್ರೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು, ಚಿಕಿತ್ಸೆಯಲ್ಲಿದ್ರು. ಆದ್ದರಿಂದ ಕಂಪ್ಲೀಟ್ ಆಗಿ ಅಷ್ಟು ಆಕ್ಟಿವ್ ಆಗಿರ್ಲಿಲ್ಲ. ಅದೇ ಅವರ ಕೊನೆಯ ಚಿತ್ರ ಅಂತ ಹೇಳ್ಬಹುದು. ಆದ್ರೆ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ನಟನೆಯನ್ನ ಮಾಡಿದ್ದಾರೆ. ಘಟಾನುಘಟಿ ನಾಯಕರ ಜೊತೆ ಅವರು ತೆರೆಯನ್ನ ಹಂಚಿಕೊಂಡಿರುವಂತದ್ದು ನಾವು ಯಾವತ್ತಿಗೂ ಕೂಡ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಈಗಾಗಲೇ ಇಡೀ ಚಿತ್ರರಂಗದ ಎಲ್ಲರೂ ಕೂಡ ಅವರ ಅಂತಿಮ ದರ್ಶನವನ್ನ ಪಡ್ಕೊಳ್ಳಿಕ್ಕೆ ಬರ್ತಾ ಇರುವಂತದ್ದು. ಶಿವರಾಜ್ ಕುಮಾರ್ ಇರ್ಬೋದು, ಉಪೇಂದ್ರ ಇರ್ಬೋದು, ನಟಿ ತಾರಾ ಇರ್ಬೋದು, ಪ್ರಿಯಾಂಕಾ ಉಪೇಂದ್ರ ಇರ್ಬೋದು, ಕಿರುತೆರೆ ನಟಿಯರು, ನಟರು, ಹಿರಿತೆರೆ ನಟರು, ನಟಿಯರು, ಹಿರಿಯ ನಾಯಕರು, ಹಿರಿಯ ನಾಯಕಿಯರು, ರಾಜಕೀಯ ವ್ಯಕ್ತಿಗಳು, ಸಿಎಂ ಎಲ್ಲರೂ ಕೂಡ ಬಂದು ಅವರ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಟವಲ್ ಇಟ್ಕೊಂಡಿರಲ್ಲ, ಯಾರು ಇಟ್ಕೊಂಡಿರಲ್ಲ? ಟವಲ್ ಇನ್ನು ಹಿರಿಯ ನಟಿ ಅಭಿನಯ ಸರಸ್ವತಿ ಬಿ ಸರೋಜಾ ದೇವಿ ಇನ್ನಿಲ್ಲ. ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗ ಆಲ್ರೆಡಿ ಅಂತಿಮ ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ. ಇನ್ನು ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಕೊಡಿಗೆ ಹಳ್ಳಿಯ ತೋಟದಲ್ಲಿ ಅಂತ್ಯಕ್ರಿಯೆಗೆ ಕೂಡ ಸಿದ್ಧತೆ ನಡೀತಾ ಇದೆ. ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನ ನೆರವೇರಲಿರುವಂತದ್ದು. ಇನ್ನು ಅವರ ಪತಿ ಹರ್ಷ ಸಮಾಧಿ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಈಗಾಗಲೇ ಮಾಡಲಾಗ್ತಾ ಇದೆ. ಇನ್ನು ಹಿರಿಯ ನಟಿ ಅಭಿನಯ ಸರಸ್ವತಿ ಬಿ ಸರೋಜಾ ದೇವಿ ಅವರು
ನಿಧನರಾಗಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಗಣ್ಯರು. ಸಾರ್ವಜನಿಕರಿಗೆ ಅಲ್ಲೇ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಬೆಂಗಳೂರಿನ ಕೊಡಿಗೆಹಳ್ಳಿಯ ತೋಟದಲ್ಲಿ ಅಂತ್ಯಕ್ರಿಯೆಗೆ ಕೂಡ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು. ಏನು ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನ ಏನು ಅಂತಿಮ ವಿಧಿವಿಧಾನ ಇದೆ ಅದು ನೆರವೇರಲಿರುತ್ತೆ. ಪತಿ ಹರ್ಷ ಸಮಾಧಿ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ತಯಾರಿಯನ್ನ ಅಂದ್ರೆ ವ್ಯವಸ್ಥೆಯನ್ನ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿಯವರೆಗೂ ಕೂಡ ಮಲ್ಲೇಶ್ವರಂನ ನಿವಾಸದಲ್ಲಿ ಸಾರ್ವಜನಿಕರು ಗಣ್ಯರು ಎಲ್ಲರೂ ಕೂಡ ಬಂದು ಅವರ ಅಂತಿಮ ದರ್ಶನವನ್ನ ಕೂಡ ಪಡಿಲಿಕ್ಕೆ ಅವಕಾಶವನ್ನ ಕೂಡ ಈಗಾಗಲೇ ಕಲ್ಪಿಸಲಾಗಿರುವಂತದ್ದು. ಇನ್ನು ಈಗಾಗಲೇ ನಾನು ಹೇಳ್ತಾ ಇದ್ದೆ 6 ದಶಕಗಳ ಕಾಲ ಮಿಂಚಿ ಕಣ್ಮರೆ ಆಗಿದ್ದಾರೆ ಅಂತ ಹೇಳ್ಬೋದು. ನಟಿ ಬಿ ಸರೋಜಾದೇವಿ ಅವರು ಪ್ರಸಿದ್ಧ ಕನ್ನಡ ನಟಿ 87ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ನಟ ಸಾರ್ವಭೌಮ ಅವರ ಕೊನೆಯ ಚಿತ್ರ ತಮಿಳು, ತೆಲುಗು, ಕನ್ನಡ, ಹಿಂದಿ ಚಿತ್ರಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ 2019ರಲ್ಲಿ ರಿಲೀಸ್ ಆಗಿದ್ದು. ಪುನೀತ್ ರಾಜ್ಕುಮಾರ್ ಅವರ ನಟನೆಯ ನಟ ಸಾರ್ವಭೌಮ ಅವರು ಅದರಲ್ಲಿ ನಟನೆ ಮಾಡಿದ್ರು, ಅಂದ್ರೆ ಒಂದು ಗೆಸ್ಟ್ ಪಾತ್ರವನ್ನ ಮಾಡಿದ್ರು. ಅದೇ ಅವರ ಕೊನೆಯ ಚಿತ್ರ. ಅದಾದ ಮೇಲೆ ಅವರು ಚಿತ್ರಗಳಲ್ಲಿ ಚಿತ್ರರಂಗದಲ್ಲಿ ಅಷ್ಟು ಕಾಣಿಸಿಕೊಳ್ಳಿಲ್ಲ. ಇನ್ನು ಸರೋಜಾ ಅವರು 1967ರಲ್ಲಿ ಹರ್ಷ ಅವರನ್ನ ವಿವಾಹ ಆದ್ರು. 1986ರಲ್ಲಿ ಅವರ ಪತಿ ನಿಧನರಾಗ್ತಾರೆ. ಈಗ ಪತಿ ಹರ್ಷ ಅವರ ಸಮಾಧಿ ಪಕ್ಕದಲ್ಲೇ ಸರೋಜಾ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಕೊಡಿಗೆಹಳ್ಳಿಯ ತೋಟದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರುತ್ತೆ. ಇನ್ನು ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನೆನಪು ಮಾಡ್ಕೊಳ್ಳೋದಾದ್ರೆ, ಸರೋಜಾದೇವಿ ಅವರು ಜನಿಸಿದ್ದು 1938ರ ಜನವರಿ 7ರಂದು ಬೆಂಗಳೂರಿನಲ್ಲಿ ಅವರು ಹುಟ್ಟಿದ್ರು. ಅವರ ತಂದೆ ಭೈರಪ್ಪ ಅವರು ಪೊಲೀಸ್ ಅಧಿಕಾರಿ ಆಗಿದ್ರು. ತಾಯಿ ರುದ್ರಮ್ಮ ಅವರು ಹೌಸ್ ವೈಫ್ ಆಗಿದ್ರು. ಸರೋಜಾ ಬಳಿ ಭೈರಪ್ಪ ಅವರು ಅಂದ್ರೆ ಡ್ಯಾನ್ಸ್ ಕಲಿಯುವಂತೆ ಪ್ರೋತ್ಸಾಹಿಸ್ತಾ ಇದ್ರಂತೆ. ಎಲ್ಲೋ ಒಂದು ಕಡೆ ಚಿತ್ರರಂಗಕ್ಕೆ ಅವರು ಬರಲು ತಂದೆಯಿಂದಲೂ ಕೂಡ ಅವರಿಗೆ ಬೆಂಬಲ ಸಿಕ್ಕಿತ್ತು ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. 1955ರಲ್ಲಿ ಬಂದ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಸರೋಜಾದೇವಿಯವರು ಮೊದಲ ಬಾರಿಗೆ ಬಣ್ಣ ಹಚ್ಚುತ್ತಾರೆ. ಆಗ ಅವರಿಗೆ 17 ವರ್ಷ. ಆ ಬಳಿಕ ಆಫರ್ಗಳು ಅವರನ್ನ ಹುಡುಕಿ ಬರ್ತಾವೆ. ಕೇವಲ ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಹಿಂದಿ ಸಿನಿಮಾಗಳಲ್ಲೂ ಕೂಡ ಸರೋಜಾದೇವಿ ಅವರು ನಟಿಸಿದ್ದಾರೆ. ಅವರ ವೃತ್ತಿ ಬದುಕಿನಲ್ಲಿ ಸುಮಾರು 200ಕ್ಕೂ ಅಧಿಕ ಚಿತ್ರಗಳಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ, ಮಿಂಚಿದ್ದಾರೆ ಅಂತ ಹೇಳ್ಬೋದು. ಏನೋ ಮೇರು ನಟರಾದ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್ ಮೊದಲಾದವರ ಜೊತೆ ಸರೋಜಾದೇವಿ ತೆರೆ ಹಂಚಿಕೊಂಡಿದ್ದಾರೆ. ಅಮರ ಶಿಲ್ಪಿ, ಜಕ್ಕಣ್ಣಾಚಾರಿ, ಮಲ್ಲಮ್ಮನ ಪವಾಡ, ಭಾಗ್ಯವಂತರು, ಬಬ್ರುವಾಹನ, ಕಥಾ ಸಂಗಮ ಮುಂತಾದ ಕನ್ನಡ ಸಿನಿಮಾಗಳಲ್ಲಿ ಅವರು ನಟನೆಯನ್ನ ಮಾಡಿದ್ದಾರೆ. ಕನ್ನಡ ಮಾತ್ರವಲ್ಲದೆ ತಮಿಳಿನಲ್ಲಿ ಪಾಟ್ವಾಲಿ, ಮುತ್ತು, ಪಡಿಕತೆ ಮೇಧೈ, ಕಲ್ಯಾಣ ಪರಿಸು, ತೆಲುಗಿನಲ್ಲಿ ಪಂಡರಿ ಭಕ್ತಲು, ದಕ್ಷ ಯಜ್ಞಂ, ಹಿಂದಿಯಲ್ಲಿ ಆಶಾ, ಮೆಹಂದಿ ಲಗಾಕೆ ರಕ್ನ ಮೊದಲಾದ ಸಿನಿಮಾಗಳಲ್ಲಿ ಅವರು ನಟನೆಯನ್ನ ಮಾಡಿದ್ದಾರೆ, ಬಣ್ಣ ಹಚ್ಚಿದ್ದಾರೆ. ಇನ್ನು 90ರ ದಶಕದ ಬಳಿಕ ಸರೋಜಾದೇವಿ ಚಿತ್ರರಂಗದಲ್ಲಿ ಹೆಚ್ಚು ಆಕ್ಟಿವ್ ಆಗಿರಲಿಲ್ಲ. ಪುನೀತ್ ನಟನೆಯ ನಟ ಸಾರ್ವಭೌಮ ಚಿತ್ರದಲ್ಲಿ ಅವರು ಅತಿಥಿ ಪಾತ್ರವನ್ನ ಮಾಡಿರ್ತಾರೆ. ಸರೋಜಾದೇವಿ ಆಗಿಯೇ ಅವರು ಆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರ್ತಾರೆ ಅನ್ನೋದನ್ನು ಕೂಡ ನಾವು ಇಲ್ಲಿ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಅಂತಿಮ ವಿಧಿವಿಧಾನಗಳನ್ನ ಕೂಡ ಬಂದು ಪ್ರತಿಯೊಬ್ಬ ನಟರು ನಟಿಯರು ಕೂಡ ಪಡ್ಕೊಳ್ತಾ ಇರುವಂತದ್ದು. ಇನ್ನು ಅವರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ನಾವು ಇವಾಗ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ಕನ್ನಡ ಚಿತ್ರರಂಗ ಅಥವಾ ಸಿನಿಮಾ ಇಂಡಸ್ಟ್ರಿ ಅಂದ ತಕ್ಷಣ ಎಲ್ಲರಿಗೂ ಕೂಡ ಒಂದಷ್ಟು ಪಾಸಿಟಿವ್ ಆಗಿದ್ರೆ, ಒಂದಷ್ಟು ನೆಗೆಟಿವ್ ಆಗಿರುತ್ತೆ. ಕನ್ನಡ ಚಿತ್ರರಂಗಕ್ಕೆ ಅಥವಾ ಸಿನಿಮಾಗಳಿಗೆ, ಸೀರಿಯಲ್ಗಳಿಗೆ ಯಾರನ್ನ ಕಳಿಸ್ಬೇಕು ತಮ್ಮ ಮಕ್ಕಳನ್ನ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಅವರ ತಂದೆ ತಾಯಿಗೂ ಕೂಡ ಒಂದು ರೀತಿಯಾಗಿ ಭಯ ಇರುತ್ತೆ. ಆದ್ರೆ ಸರೋಜಾದೇವಿ ಅವರು ಮೊದಲಿನಿಂದ ಅಂದ್ರೆ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಾಗಿನಿಂದಲೂ ಕೂಡ ಕೊನೆಯವರೆಗೂ ಕೂಡ ಅವರು ಅವರ ತಾಯಿಗೆ ಕೊಟ್ಟ ಮಾತನ್ನು ಕೂಡ ಅವರು ಕಾಪಾಡ್ಕೊಂಡು ಬಂದಿದ್ರಂತೆ. ಏನು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಸರೋಜಾದೇವಿ ಅವರು 17ನೇ ವಯಸ್ಸಿಗೆ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಆದ್ರು. ಮೊದಲ ಚಿತ್ರವೇ ಅವರಿಗೆ ದೊಡ್ಡ ಬ್ರೇಕ್ ನೀಡಿತು. ಅವರು ಪಾಂಡುರಂಗ ಮಹಾತ್ಯಂ ಚಿತ್ರದ ಮೂಲಕ ತೆಲುಗಿಗೆ ಕಾಲಿಡುತ್ತಾರೆ.
ನಾಡೋಡಿ ಮನ್ನನ್ ಚಿತ್ರದ ಮೂಲಕ ತಮಿಳಿನಲ್ಲಿ ಬೇಡಿಕೆಯ ನಟಿಯಾಗಿರ್ತಾರೆ. ಇನ್ನು ಅವರು 60, 70 ಹಾಗೂ 80ರ ದಶಕದಲ್ಲಿ ಕನ್ನಡ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಅಗ್ರ ಸ್ಥಾನವನ್ನ ಪಡ್ಕೊಂಡಿರ್ತಾರೆ. ಸರೋಜಾದೇವಿ ಅವರಿಗೆ 1969ರಲ್ಲಿ ಪದ್ಮಶ್ರೀ, 1992ರಲ್ಲಿ ಪದ್ಮಭೂಷಣ ನೀಡಿ ಗೌರವಿಸಲಾಗಿತ್ತು. ಬೆಂಗಳೂರು ವಿಶ್ವವಿದ್ಯಾಲಯ ಕಡೆಯಿಂದ ಅವರಿಗೆ ಗೌರವ ಡಾಕ್ಟರೇಟ್ ಮತ್ತು ತಮಿಳಿನ ಕಲ್ವೆ ಮಾಮಣಿ ಪ್ರಶಸ್ತಿಗೆ ಕೂಡ ಅವರು ಭಾಜನರಾಗಿದ್ದಾರೆ. ಏನು ಅವರ ಬಗ್ಗೆ ಒಂದಷ್ಟು ನೋಡೋದಾದ್ರೆ, ಸರೋಜಾದೇವಿ ಬೆಂಗಳೂರಿನವರು. ಅವರ ತಂದೆ ಭೈರಪ್ಪ ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿ ಆಗಿದ್ರು, ತಾಯಿ ಗೃಹಿಣಿ ಆಗಿದ್ರು. ನೃತ್ಯ ಕಲಿಯಲು ಹಾಗೂ ನಟನೆಯನ್ನ ಆಯ್ಕೆ ಮಾಡಿಕೊಳ್ಳುವಂತೆ ಭೈರಪ್ಪ ಅವರು ಮಗಳಿಗೆ ಪ್ರೋತ್ಸಾಹಿಸಿದ್ರು. ಅವರು ನಟನೆಗೆ ಬರಲು ಸಿದ್ಧವಾದಾಗ ತಾಯಿ ಮಗಳಿಗೆ ಕಟ್ಟುನಿಟ್ಟಾದ ಡ್ರೆಸ್ ಕೋಡ್ ನೀಡಿದ್ರಂತೆ. ಅಂದ್ರೆ ಈಜುಡುಗೆ ಹಾಗೂ ತೋಳಿಲ್ಲದ ಬ್ಲೌಸ್ ಗಳನ್ನ ಯಾವಾಗ್ಲೂ ಹಾಕಬಾರದು ಅಂತ ತಾಯಿ ಸ್ಟ್ರಿಕ್ಟ್ ಆಗಿ ಹೇಳಿದ್ರಂತೆ. ಇದನ್ನ ಅವರು ತಮ್ಮ ವೃತ್ತಿ ಜೀವನದುದ್ದಕ್ಕೂ ಕೂಡ ಪಾಲಿಸ್ಕೊಂಡು ಬಂದ್ರು ಅಂತ ಹೇಳ್ಬೋದು. ನಾವು ನೋಡಿರ್ತೀವಿ ಬಹಳಷ್ಟು ಸಿನಿಮಾಗಳಲ್ಲಿ ಅವರ ನಟನೆಯನ್ನ ನೋಡಿದೀವಿ ನಾವು. ಯಾವಾಗ್ಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಕನ್ನಡತಿಯಾಗಿ ಅವರು ಅವರ ತಾಯಿಗೆ ಕೊಟ್ಟ ಮಾತನ್ನ ಅವರು ಪಾಲಿಸ್ಕೊಂಡು ಬಂದ್ರು ಅಂತ ನಾವು ಆ ಸಿನಿಮಾಗಳನ್ನ, ಅವರ ಪಾತ್ರಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ಅವರಿಗೆ 13ನೇ ವಯಸ್ಸಿನಲ್ಲೇ ಒಂದಷ್ಟು ಆಫರ್ಗಳು ಕೂಡ ಬಂದಿತ್ತಂತೆ. 13ನೇ ವಯಸ್ಸಿನಲ್ಲಿ ಸಮಾರಂಭವೊಂದರಲ್ಲಿ ಸರೋಜಾದೇವಿ ಹಾಡ್ತಾ ಇದ್ರು. ಇದನ್ನ ಕಂಡು BR ಕೃಷ್ಣಮೂರ್ತಿ ಅವರು ಅವರಿಗೆ ಸಿನಿಮಾ ಆಫರ್ ನೀಡಿದ್ರಂತೆ. ಆದ್ರೆ ಇದನ್ನ ಅವರು ನಿರಾಕರಿಸಿದ್ರು. ನಂತರ 17ನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಅವರು ಕಾಲಿಟ್ಟಿರ್ತಾರೆ. ಜೊತೆ ಅವರು ಬಹಳಷ್ಟು ಜನರ ಜೊತೆ ನಟನೆ ಮಾಡಿದ್ದಾರೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಕನ್ನಡದ ಮೇರು ನಟರಾದಂತಹ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸರೋಜಾದೇವಿ ಕಾಂಬಿನೇಷನ್ ನ ಜನರು ಸಾಕಷ್ಟು ಇಷ್ಟಪಡ್ತಾ ಇದ್ರು. ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಜೊತೆಗೂ ಕೂಡ ಅವರು ನಟನೆ ಮಾಡಿದ್ರು. ತೆಲುಗಿನಲ್ಲಿ A. ನಾಗೇಶ್ವರ ರಾವ್, NT ರಾಮರಾವ್ ಜೊತೆ ಕೂಡ ಮಿಂಚಿದ್ರು. ತಮಿಳಿನಲ್ಲಿ ಜಮಿನಿ ಗಣೇಶನ್ ಜೊತೆ ಬಣ್ಣ ಹಚ್ಚಿದ್ರು. ಶಿವಾಜಿ ಗಣೇಶನ್ ಜೊತೆ 22 ಸಿನಿಮಾ, MGR ಜೊತೆ 26 ಚಿತ್ರಗಳಲ್ಲಿ ಅವರು ನಟನೆ ಮಾಡಿದ್ರು. ಹಿಂದಿಯಲ್ಲಿ ದಿಲೀಪ್ ಕುಮಾರ್, ಸುನಿಲ್ ದತ್ ಜೊತೆ ನಟನೆ ಮಾಡಿದ್ರು. ಚತುರ್ಭಾಷಾ ನಟಿ ಎಂಬ ಮೊದಲ ಹೆಗ್ಗಳಿಕೆ ಇವರಿಗೆ ಸಿಕ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ ಅವರು ಮಿಂಚಿದ್ರು. ಮಿಂಚಿ ಈಗ ಕಣ್ಮರಿ ಆಗಿದ್ದಾರೆ. ಇನ್ನು ಅವರ ಕೊನೆಯ ಚಿತ್ರದ ಬಗ್ಗೆ ಕೂಡ ನಾವು ಮಾತಾಡಬೇಕು. ನಾನು ಈಗಾಗಲೇ ಹೇಳಿದೆ, ಏನು ಅವರು ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ನಟನೆ ಮಾಡಿದ್ರು ಅಂತ. ಸರೋಜಾದೇವಿ ಅವರ ನಿಧನ ಈಗಾಗಲೇ ಭಾರತೀಯ ಚಿತ್ರರಂಗಕ್ಕೆ ಒಂದು ತುಂಬಲಾರದ ನಷ್ಟ. ಸುಮಾರು 6-7 ದಶಕಗಳ ಕಾಲ ಅವರು ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ರು. ಬಹುಶಃ ಇಂದು ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆ ಇದ್ದಿದ್ರೆ ಅವರು ತುಂಬಾನೇ ಬೇಸರ ಮಾಡ್ಕೊಳ್ತಾ ಇದ್ರು ಅಂತ ಹೇಳ್ಬೋದು. ಯಾಕೆ ಅಂತ ಆದ್ರೆ ಅವರ ಜೊತೆ ಕೊನೆಯ ಚಿತ್ರ ಅವರು ನಟನೆ ಮಾಡಿದ್ದು. ಇದಕ್ಕೆ ಕಾರಣ ಪುನೀತ್ ರಾಜ್ಕುಮಾರ್ ಹಾಗೂ ಸರೋಜಾದೇವಿ ಜೊತೆ ಇದ್ದ ಬಾಂಧವ್ಯ. ಜೊತೆಗೆ ಸರೋಜಾದೇವಿಯನ್ನ ತಾಯಿ ರೀತಿಯಲ್ಲಿ ಪುನೀತ್ ಅವರು ಕಂಡಿದ್ರು. ಸರೋಜಾದೇವಿ ಅವರು ಪುನೀತ್ ರಾಜ್ಕುಮಾರ್ ಚಿಕ್ಕ ವಯಸ್ಸು ಇದ್ದಾಗಿನಿಂದಲೂ ನೋಡ್ತಾ ಬರ್ತಾ ಇದ್ರು. ಸೆಟ್ಗೆ ರಾಜ್ಕುಮಾರ್ ಜೊತೆ ಅಪ್ಪು ಕೂಡ ಬರ್ತಿದ್ರು. ಆಗ ಸರೋಜಾದೇವಿ ಅವರು ಎತ್ತಿ ಆಡಿಸ್ತಾ ಇದ್ರಂತೆ. ಪುನೀತ್ನ ಒಳ್ಳೆಯ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ರು. ಈ ಬಗ್ಗೆ ಹಿರಿಯ ನಿರ್ದೇಶಕ ಭಗವಾನ್ ಕೂಡ ಮಾತನಾಡಿದ್ರು. ಪಾರ್ವತಮ್ಮ ಅವರು ಸರೋಜಾದೇವಿಯನ್ನ ಕರೆದ್ರು. ಅಪ್ಪನ ನೀನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀಯಾ, ನಿನಗೆ ಅವನು ತುಂಬಾನೇ ಹೊಂದ್ಕೊಂಡಿದ್ದಾನೆ ಅಂತ ಪಾರ್ವತಮ್ಮ ಕೂಡ ಸರೋಜಾದೇವಿ ಅವ್ರಿಗೆ ಹೇಳ್ತಾ ಇದ್ರಂತೆ. ಜೊತೆಗೆ ಭಗವಾನ್, ಪುನೀತ್ ಹಾಗೂ ಸರೋಜಾದೇವಿ ನಟಿಸಿದ ಯಾರಿವನು ಸಿನಿಮಾಗೆ ಭಗವಾನ್ ನಿರ್ದೇಶನ ಮಾಡಿದ್ರಂತೆ. ಈ ಸಿನಿಮಾ ಮಾಡುವಂತೆ ಹೇಳಿದ್ದು ಪಾರ್ವತಮ್ಮ. ಎಲ್ಲಾ ವಿಚಾರಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಒಂದಷ್ಟು ವಿಚಾರಗಳನ್ನ ಮಾತನಾಡೋಣ. ಅದಕ್ಕೂ ಮುನ್ನ ಹಿರಿಯ ನಟಿ ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ವಿಧಿವಶರಾಗಿದ್ದಾರೆ. ಅಂತಿಮ ದರ್ಶನಗಳನ್ನ ಪಡಿತಾ ಇದ್ದಾರೆ. ಇನ್ನು ಚನ್ನಪಟ್ಟಣದ ದಶವಾರ ಗ್ರಾಮದಲ್ಲಿದೆ ಸರೋಜಾದೇವಿ ಅವರ ಮನೆ. ಅವರ ಊರು ಯಾವುದು ಅಂತ ನೋಡೋದಾದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ದಶವಾರ ಗ್ರಾಮ ಸರೋಜಾದೇವಿ ಅವರ ಊರು. ಸ್ವಗ್ರಾಮಕ್ಕೆ ಅವಾಗವಾಗ ಅವರು ಭೇಟಿ ಕೊಟ್ಟು ಹೋಗ್ತಾ ಇದ್ರಂತೆ. ಅಲ್ಲಿ ಹೋಗಿ ಊರಿನವನ್ನ ಮಾತನಾಡಿಸುವಂಥದ್ದು, ಅಂದ್ರೆ ಭೇಟಿ ಕೊಡ್ತಾ ಇದ್ರು. ಗ್ರಾಮದ ಶಾಲೆಗೆ 3 ಕಟ್ಟಡ ಕಟ್ಟಿಸಿ ಕೊಟ್ಟಿದ್ರಂತೆ ಸರೋಜಾದೇವಿ ಅವರು. ತಂದೆ ಭೈರಪ್ಪ, ತಾಯಿ ರುದ್ರಮ್ಮ ದಂಪತಿಯ ಕಿರಿಯ ಪುತ್ರಿ ಸರೋಜಾದೇವಿ ಅವರು. ಮೊದಲನೆಯವರು ಕಮಲಮ್ಮ, ಎರಡನೆಯವರು ಸಿದ್ಧಲಿಂಗಮ್ಮ, ಮೂರನೆಯವರು ಸರೋಜಾದೇವಿ.
ತಂದೆ ಭೈರಪ್ಪ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ತಾಯಿ ಮನೆಯಲ್ಲೇ ಗೃಹಿಣಿಯಾಗಿ ಅಂದ್ರೆ ಹೌಸ್ ವೈಫ್ ಆಗಿದ್ರು. ಪ್ರಾರಂಭಿಕ ಜೀವನವನ್ನ ದಶವಾರ ಗ್ರಾಮದಲ್ಲಿ ಕಳೆದಿದ್ರು ಸರೋಜಾದೇವಿ ಅವರು. ಅದನ್ನು ಕೂಡ ನಾವು ನೆನಪು ಮಾಡ್ಕೊಳ್ಳೇಬೇಕು. ಈಗಾಗ್ಲೇ ಇಷ್ಟು ಬರೀ ಹೆಸರು ಮಾತ್ರ ಅಲ್ಲ, ಅಭಿನಯ ಮಾತ್ರ ಅಲ್ಲ, ಅದ್ರ ಜೊತೆಗೆ ಅವರ ಗ್ರಾಮದಲ್ಲಿ ಕೂಡ ಅವರು ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ. ಏನು ಅಲ್ಲಿನ ಶಾಲೆಗೆ ಒಂದು ಕಟ್ಟಡವನ್ನ ಕಟ್ಟಿಸ್ಕೊಡುವಂಥದ್ದಿರ್ಬೋದು, ಬಹಳಷ್ಟು ಜನರಿಗೆ ಅವರು ಸಹಾಯವನ್ನು ಕೂಡ ಮಾಡ್ಕೊಂಡು ಬಂದಿರುವಂಥದ್ದು. ಅಂಥವರು ಕೂಡ ಇವತ್ತು ಸರೋಜಾದೇವಿ ಅವರನ್ನ ಬಹಳಷ್ಟು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅವಾಗ ಭೇಟಿ ಕೊಡ್ತಾ ಇದ್ರಂತೆ ಸ್ವಗ್ರಾಮಕ್ಕೆ. ಅವರು ಬೆಂಗಳೂರಿನಲ್ಲಿ ಹುಟ್ಟಿದ್ರು ಕೂಡ ಅವರ ಸ್ವಗ್ರಾಮ ಏನಿದೆ ದಶವಾರ ಗ್ರಾಮ, ಆ ಗ್ರಾಮಕ್ಕೆ ಹೋಗ್ತಾ ಇದ್ರಂತೆ. ಅಲ್ಲಿ ಕೂಡ ಬಹಳಷ್ಟು ಒಡನಾಟವನ್ನ ಹೊಂದಿದ್ರು ಅಂತ ಹೇಳ್ಕೋಬಹುದು. ಜೊತೆಗೆ ಈಗಾಗ್ಲೇ ನಾನು ಹೇಳ್ತಾ ಇದ್ದೆ, ನಾವು ಸರೋಜಾದೇವಿ ಅವರನ್ನ ಒಂದೆರಡು ವಿಚಾರಕ್ಕೆ ನೆನಪು ಮಾಡ್ಕೊಳ್ಬೇಕಾಗಿಲ್ಲ, ಬಹಳಷ್ಟು ವಿಚಾರಗಳಿದೆ ಅವ್ರನ್ನ ನೆನಪು ಮಾಡ್ಕೊಳ್ಳಿಕ್ಕೆ. ಜೊತೆಗೆ 6-7 ದಶಕ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಅವರದ್ದೇ ಆದಂತಹ ಹೆಸರನ್ನ ಮಾಡಿದ್ದಾರೆ. ಜೊತೆಗೆ ಆಗಿನ ಕಾಲದಲ್ಲಿ ಬರ್ತಾ ಇದ್ದಂತ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಪ್ರಮುಖವಾಗಿ ಇವರನ್ನೇ ಬಹಳಷ್ಟು ಆಫರ್ಗಳು ಇವರನ್ನ ಹುಡಿಕೊಂಡು ಹೋಗ್ತಾ ಇತ್ತಂತೆ. ಅಂದ್ರೆ 60, 70, 80ರ ದಶಕದಲ್ಲಿ. ಹಾಗಾಗಿ ಅವರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವರು ನಟನೆ ಮಾಡಿದ್ದಾರೆ ಅಂತ ಅಂದ್ರೆ ನಾವು ಯೋಚನೆ ಮಾಡ್ಲೇಬೇಕಾಗತ್ತೆ. ಅವರ ಆಕ್ಟಿಂಗ್ ಹೇಗಿರ್ತಾ ಇತ್ತು, ಜೊತೆಗೆ ಅವ್ರಿಗೆ ಎಷ್ಟು ಬೇಡಿಕೆ ಇತ್ತು ಅಂತ. ಇನ್ನು ಈಗ ನಾನು ಹೇಳ್ತಾ ಇದ್ದೆ, ಏನು ಪುನೀತ್ ರಾಜ್ಕುಮಾರ್ ಹಾಗೂ ಸರೋಜಾದೇವಿ ಅವರ ಬಾಂಧವ್ಯದ ಬಗ್ಗೆ ಮಾತನಾಡ್ತಾ ಇದ್ದೆ ನಾನು. ಪುನೀತ್ ಹಾಗೂ ಸರೋಜಾದೇವಿ ಬಾಂಧವ್ಯ ನೋಡಿ ನನಗೆ ಒಂದು ಕತೆ ಮಾಡುವಂತೆ ಪಾರ್ವತಮ್ಮ ಹೇಳಿದ್ರು. ಆ ಸಮಯಕ್ಕೆ ಸರಿಯಾಗಿ ಒಂದು ಇಂಗ್ಲಿಷ್ ಸಿನಿಮಾ ಬಂತು. ಉದಯ್ ಶಂಕರ್ ಅವರಿಗೆ ಆ ಸಿನಿಮಾ ತೋರಿಸಿದೆ. ಉದಯ ಶಂಕರ್ ಕತೆ ಬರೆದ್ರು. ಅದುವೇ ಯಾರಿವನು ಅಂತ ಭಗವಾನ್ ಅವರು ಹೇಳಿರುವಂತದ್ದು. ಆ ಚಿತ್ರದಲ್ಲಿ ಪುನೀತ್ ತುಂಬಾ ಒಳ್ಳೆಯ ರೀತಿ ನಟಿಸಿದ್ರು. ಶ್ರೀನಾಥ್ ಜೊತೆ ಇರುವಾಗ ಶ್ರೀನಾಥ್ ಮಗನಂತೆ, ರಾಜ್ಕುಮಾರ್ ಜೊತೆ ರಾಜ್ಕುಮಾರ್ ಮಗನಂತೆ ನಟಿಸಿದ್ದ. ನಿರ್ದೇಶಕರ ಕಲ್ಪನೆಗೆ ತಕ್ಕಂತೆ ಈ ರೀತಿ ಯಾವುದೇ ಕಲಾವಿದ ನಟಿಸಿದಾಗ ಎಷ್ಟು ಖುಷಿ ಆಗುತ್ತದೆ ಎಂಬುದನ್ನ ವಿವರಿಸಲು ಸಾಧ್ಯವಿಲ್ಲ ಅಂತ ಕೂಡ ಅವರು ಹೇಳಿರುವಂತದ್ದು. ಜೊತೆಗೆ ಕಣ್ಣಿಗೆ ಕಾಣದ ದೇವರು ಎಂದರೆ ಅದು ಅಮ್ಮನು ತಾನೆ ಎಂಬ ಹಾಡಿನ ಶೂಟ್ ದೃಶ್ಯ, ಇದನ್ನ ನೋಡಿ ಸರೋಜಾದೇವಿ ಅವರು ಈ ಮಗ ನನ್ನ ಮಗವೇ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿದ್ರಂತೆ. ಆಕೆ 7 ಭಾಷೆಯ ತಾರೆ, ಅಂಥವರ ಜೊತೆ ಅಪ್ಪು ನಟಿಸಿದ್ದ ಎಂಬ ಭಗವಾನ್ ಅವರು ಹೇಳಿರುವಂತದ್ದು. ಪುನೀತ್ ಅವರ ನಟಸಾರ್ವಭೌಮ ಚಿತ್ರದಲ್ಲಿ ಸರೋಜಾದೇವಿ ಅತಿಥಿ ಪಾತ್ರವನ್ನ ಮಾಡಿರುವಂತದ್ದು ಎಲ್ಲೋ ಒಂದು ಕಡೆ ಅವರಿಬ್ಬರ ಬಾಂಧವ್ಯಕ್ಕೆ ಮತ್ತಷ್ಟು ಹೆಚ್ಚು ಮಾಡಿತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಏನು ಬಿ ಸರೋಜಾದೇವಿ ಅವರು 87 ವರ್ಷ ವಯಸ್ಸವರಿಗೆ ಇಬ್ಬರು ಮಕ್ಕಳನ್ನ ಅವರು ಅಗಲಿದ್ದಾರೆ. ಅವರ ಪತಿ ಅಂದ್ರೆ ಈ ಪತಿ ಆಲ್ರೆಡಿ ಪತಿಯನ್ನ ಕಳ್ಕೊಂಡಿದ್ರು. ಜೊತೆಗೆ ಸರೋಜಾದೇವಿ ಸಾವಿದ್ದಕ್ಕೂ ಮೊದಲು ಬಹಳಷ್ಟು ಅಂದ್ರೆ ಟ್ರೀಟ್ಮೆಂಟ್ ಅಲ್ಲಿದ್ರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅದಾಗಿಯೂ ಕೂಡ ಅವರು ಬಹಳಷ್ಟು ಸಿನಿಮಾ ರಂಗಕ್ಕೆ ಅಥವಾ ಯಾರೇ ಸಿಕ್ಕಿದ್ರು ಕೂಡ, ಅಂದ್ರೆ ಯಾವ ನಟ ನಟಿಯರು ಸಿಕ್ಕಿದ್ರು, ಯಾರೇ ಸಿಕ್ಕಿದ್ರು ಕೂಡ ಬಹಳಷ್ಟು ತಮಾಷೆಯಿಂದ ಮಾತನಾಡ್ತಾ ಎಲ್ಲರ ಜೊತೆ ಬಹಳಷ್ಟು ಹೊಂದಾಣಿಕೆಯನ್ನ ಇಟ್ಕೊಂಡಿದ್ರು. ಬಹಳಷ್ಟು ಖುಷಿಯಿಂದ ಮಾತನಾಡಿಸ್ತಾ ಇದ್ರು. ಎಲ್ರು ಕೂಡ ಅದನ್ನೇ ಹೇಳುವಂಥದ್ದು. ಅಂತಿಮ ದರ್ಶನವನ್ನ ಪಡೆದ ಬಳಿಕ ಪ್ರತಿಯೊಬ್ರು ಮಾತನಾಡ್ತಾ ಇದ್ದಾರೆ. ಅದರಲ್ಲಿ ಯೋಗರಾಜ್ ಭಟ್ ಅವರು ಕೂಡ ನಾನು ಎಲ್ಲೇ ಸಿಕ್ಕಿದ್ರು ಕೂಡ ತಮಾಷೆಯಾಗಿ ನನ್ನನ್ನ ಮಾತನಾಡಿಸ್ತಾ ಇದ್ರು. ಎಲ್ಲೋ ಒಂದು ಕಡೆ ಅವರ ನಮ್ಮ ಒಡನಾಟ ಬಹಳ ಚೆನ್ನಾಗಿತ್ತು. ಅವರ ಸಾವು ಎಲ್ಲೋ ಒಂದು ಕಡೆ ಸ್ಯಾಂಡಲ್ವುಡ್ಗೆ ಇರ್ಬೋದು, ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತ ಹೇಳ್ತಾ ಇದ್ರು. ಜೊತೆಗೆ ಶಿವಣ್ಣ ಸರೋಜಾದೇವಿಯವರು ನಿಮ್ಗೆ 2ನೇ ತಾಯಿ ಇದ್ದಂಗೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಇಡೀ ಕುಟುಂಬ ಸಮೇತ ರಾಜ್ಕುಮಾರ್ ಅವರ ಕುಟುಂಬ ಸಮೇತ ಶಿವರಾಜ್ ಕುಮಾರ್ ಇರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಇರ್ಬೋದು, ಅವರ ಮಕ್ಕಳಾದ ವಿನಯ್ ರಾಜ್ಕುಮಾರ್, ಯುವರಾಜ್ ಕುಮಾರ್ ಎಲ್ಲರೂ ಕೂಡ ಬಂದು ಅವರ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಅದಲ್ಲದೆ ನಟಿ ತಾರಾ, ಉಪೇಂದ್ರ, ರಾಜಕೀಯ ನಾಯಕರು, ಶ್ರೀನಾಥ್ ಅವರು ಇರ್ಬೋದು, ಎಲ್ಲರೂ ಕೂಡ ಬಂದು ಅವರ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ.
ಸ್ವಲ್ಪ ಜಾಗ ಬಿಟ್ಕೊಡಿ ಅವ್ರಿಗೆ ಹೋಗೋಕೆ. ಈ ಕಡೆ ರೈಟ್ ಸೈಡ್ ಸಿಗಲ್ವಾ? ಸ್ವಲ್ಪ ಜಾಗ ಸ್ವಲ್ಪ ಹಿಂದಕ್ಕೆ ಹೋಗಿ. ನೀವು ಸದಾಶಿವನಗರಕ್ಕೆ ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ನನ್ನನ್ನು ಸದಾಶಿವ ಬರ್ಬೇಕನ್ನುವಂಥ ನಿಟ್ಟಿನಲ್ಲಿ ಅಲ್ಲ ಸಿಕ್ಕರೆ ಕೊಡ್ತೀನಿ. ಈಗ ಉಪೇಂದ್ರ ಅವರ ಧರ್ಮ ಬಗ್ಗೆ ಆದಂಥ ಒಬ್ರು ಆ ಕಡೆಗೆ ನಾನೇನು ಮಾಡಿಲ್ಲ ನಂತ ಇನ್ನು ಪಬ್ಲಿಕ್ ಗೊತ್ತಿಲ್ಲ. ಇಲ್ಲ ಸರ್ ಇನ್ನೂ ಅರೇಂಜ್ ಮಾಡ್ತಾರೆ. ಹೌದಾ? ನನಗೆ ಗೊತ್ತು ಮುಂದೆ ಹೋಗಿ ಗೇಟ್ ಮುಂದೆ ಹೋದ್ರು ಒಳಗಡೆ ಸ್ವಲ್ಪ ಜಾಗ ಬಿಟ್ಕೊಡಿ ಅವ್ರಿಗೆ ಹೋಗೋಕೆ. ಈ ಕಡೆ ರೈಟ್ ಸೈಡ್ ಸಿಗಲ್ವಾ? ಸ್ವಲ್ಪ ಜಾಗ ಸ್ವಲ್ಪ ಹಿಂದಕ್ಕೆ ಹೋಗಿ. ನೀವು ಸದಾಶಿವನಗರಕ್ಕೆ ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ನನ್ನನ್ನು ಸದಾಶಿವ ಬರ್ಬೇಕನ್ನುವಂಥ ನಿಟ್ಟಿನಲ್ಲಿ ಅಲ್ಲ ಸಿಕ್ಕರೆ ಕೊಡ್ತೀನಿ. ಈಗ ಉಪೇಂದ್ರ ಅವರ ಧರ್ಮ ಬಗ್ಗೆ ಆದಂಥ ಒಬ್ರು ಆ ಕಡೆಗೆ ನಾನೇನು ಮಾಡಿಲ್ಲ ನಂತ ಇನ್ನು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅಭಿನಯ ಸರಸ್ವತಿ ಅಂತಲೇ ಕರೆಸಿಕೊಳ್ತಾ ಇದ್ದಂತಹ ಹಿರಿಯ ನಟಿ ಸರೋಜಾದೇವಿ ಅವರು ವಿಧಿವಶರಾಗಿದ್ದಾರೆ. ಕನ್ನಡದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಆಗಿ ಮಿಂಚಿದ್ರು ಬಿ ಸರೋಜಾದೇವಿ ಅವರು. ಅನೇಕ ಕನ್ನಡ ಚಿತ್ರರಂಗದ ಅನೇಕ ಕಲಾವಿದರು ಇವರ ಸಾವಿಗೆ ಕಂಬನಿಯನ್ನ ಮಿಡಿತಾ ಇದ್ದಾರೆ. ರಾಜಕೀಯ ಗಣ್ಯರು ಕೂಡ ಸಂತಾಪ ಸೂಚಿಸಿದ್ದಾರೆ. ಹಿರಿಯ ನಟಿ ಸರೋಜಾದೇವಿ 6.5 ದಶಕಗಳ ಕಾಲ ಚಿತ್ರರಂಗದಲ್ಲಿ ಮಿಂಚಿ ಮರೆಯಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸರೋಜಾದೇವಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡ್ಕೊಂಡಿರುವಂತದ್ದು. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಹಿರಿಯ ನಟಿ ಬಿ ಸರೋಜಾದೇವಿ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದು, ಕನ್ನಡ, ತೆಲುಗು, ಮಲಯಾಳಂ, ತಮಿಳು ಚಿತ್ರಗಳಲ್ಲಿ ನಟಿಸಿರುವ ಪ್ರತಿಭಾನ್ವಿತ ನಟಿ ಸರೋಜಾದೇವಿ ಅವರ ಅಕಾಲಿಕ ನಿಧನ ಕಲಾಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದ್ದು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಹಿರಿಯ ನಟಿ ಬಿ ಸರೋಜಾದೇವಿ ಅವರ ನಿಧನಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿ, ಕನ್ನಡದ ಹಿರಿಯ ತಾರೆ, ನನಗೆ ಬಹಳ ಆತ್ಮೀಯರಾಗಿದ್ದರು. ಅನೇಕ ಸಂದರ್ಭದಲ್ಲಿ ಸರ್ಕಾರದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಇತ್ತೀಚೆಗೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಭಾರತದಲ್ಲಿ ಅನೇಕ ಚಿತ್ರನಟರ ಜೊತೆ ನಟಿಸಿದ್ದಾರೆ. ಅವರ ಅಭಿಮಾನಿಗಳಿಗೆ ಮತ್ತು ಬಂಧುಗಳಿಗೆ ಭಗವಂತ ಶಕ್ತಿ ಕೊಡಲಿ ಅಂತ ಡಿಕೆಶಿ ಸಂತಾಪವನ್ನ ಸೂಚಿಸಿದ್ದಾರೆ. ಜೊತೆಗೆ ಚಿತ್ರರಂಗಕ್ಕೆ ಅತ್ಯಂತ ದುಃಖದ ದಿನ ಇದು ಅಂತ ಹೇಳಬಹುದು. ನಟಿ ಸರೋಜಾದೇವಿ ಬಗ್ಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಕೂಡ ಸಂತಾಪ ಸೂಚಿಸಿದ್ದಾರೆ. ಇನ್ನು ಈಗಾಗಲೇ ಹಿರಿಯ ನಟಿ ಅಭಿನಯ ಸರಸ್ವತಿ ಸರೋಜಾದೇವಿ ವಿಧಿವಶರಾಗಿದ್ದಾರೆ. ಅವರ ಅಂತ್ಯಕ್ರಿಯೆಯನ್ನ ಹಿಂದೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಚನ್ನಪಟ್ಟಣದ ದಶವಾರ ಗ್ರಾಮದಲ್ಲಿ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಗಂಟೆಗೆ ಹುಟ್ಟೂರಲ್ಲಿ ಅಂತ್ಯಕ್ರಿಯೆಗೆ ನಿರ್ಧಾರವನ್ನು ಮಾಡಲಾಗಿದೆಯಂತೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ದಶವಾರ ಗ್ರಾಮದಲ್ಲಿ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಸರೋಜಾದೇವಿ ಪುತ್ರ ಗೌತಮ್ ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಕುರಿತು ಈಗಾಗಲೇ ಅವರ ಪತಿ ಏನಿದ್ದಾರೆ, ಅವರ ಹರ್ಷ ಅವರ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಬೇಕಿತ್ತು, ಕೊಡಿಗೆಹಳ್ಳಿಯ ತೋಟದಲ್ಲಿ ಅಂತ ಮಾಹಿತಿ ಲಭ್ಯವಾಗಿತ್ತು. ಆದ್ರೆ ಈಗ ನಿರ್ಧಾರ ಬದಲಾಗಿದೆ. ಹಿಂದೆ ಅಂತ್ಯಕ್ರಿಯೆ ಆಗುತ್ತೆ ಅಂತ ಇತ್ತು. ಆದ್ರೆ ನಾಳೆ ಚನ್ನಪಟ್ಟಣದ ದಶವಾರ ಗ್ರಾಮ ಏನಿದೆ, ಅವರ ಸ್ವಗ್ರಾಮ, ಆ ಗ್ರಾಮದಲ್ಲಿ 11 ಗಂಟೆಗೆ ಹುಟ್ಟೂರಲ್ಲಿ ಅಂತ್ಯಕ್ರಿಯೆಗೆ ನಿರ್ಧಾರವನ್ನ ಮಾಡಲಾಗಿದೆ ಅಂತ ಅವರ ಪುತ್ರ ಗೌತಮ್ ಅವರು ಹೇಳಿರುವಂತದ್ದು. ಜೊತೆಗೆ ಒಕ್ಕಲಿಗ ಸಂಪ್ರದಾಯದಂತೆ ನಾಳೆ
ಅಂತಿಮ ವಿಧಿವಿಧಾನ ನಡೆಯುತ್ತೆ. ಅಲ್ಲಿಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುವಂತದ್ದು. ಅಂದ್ರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಈಗ ಗಣ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಸರೋಜಾ ದೇವಿ ಅವರ ಅಂತಿಮ ದರ್ಶನವನ್ನ ಪ್ರತಿಯೊಬ್ಬರು ಕೂಡ ಬಂದು ಪಡ್ಕೊಳ್ತಾ ಇದ್ದಾರೆ. ಅವರ ಜೊತೆಗಿನ ಒಡನಾಟವನ್ನ ಕೂಡ ಪ್ರತಿಯೊಬ್ಬರು ಹಂಚ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ 60-70 ದಶಕಗಳಿಂದ ಅವರು ಇದ್ದಂತಹ ನಟಿ. ಆದ್ದರಿಂದ ಅವರಿಗೆ ಆಗಿನ ಕಾಲದ ನಟ ನಟಿಯರಿಂದ ಈಗಿನ ಕಾಲದ ನಟ ನಟಿಯರಿಗೂ ಕೂಡ ಎಲ್ಲರ ಜೊತೆ ಅವರಿಗೆ ಒಡನಾಟ ಇತ್ತು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಂದು ಅವರ ಅಂತಿಮ ದರ್ಶನವನ್ನ ಪಡ್ಕೊಂಡು ಪ್ರತಿಯೊಬ್ಬರು ಕೂಡ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತದ್ದಿರ್ಬೋದು ಅಥವಾ ಕುಟುಂಬಕ್ಕೆ ಧೈರ್ಯ ತುಂಬುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಫ್ರೀಸ್ ಆಗಲಿ ಒಂಚೂರು ಟವಲ್ ಇಟ್ಕೊಂಡಿರಲ್ಲ, ಯಾರು ಇಟ್ಕೊಂಡಿರಲ್ಲ? ಟವಲ್ ಫ್ರೀಸ್ ಆಗಲಿ ಒಂಚೂರು ಟವಲ್ ಇಟ್ಕೊಂಡಿರಲ್ಲ, ಯಾರು ಇಟ್ಕೊಂಡಿರಲ್ಲ? ಟವಲ್ ಫ್ರೀಸ್ ಆಗಲಿ ಒಂಚೂರು ಟವಲ್ ಇಟ್ಕೊಂಡಿರಲ್ಲ, ಯಾರು ಇಟ್ಕೊಂಡಿರಲ್ಲ? ಟವಲ್ ಫ್ರೀಸ್ ಆಗಲಿ ಒಂಚೂರು
ಟವಲ್ ಇಟ್ಕೊಂಡಿರಲ್ಲ, ಯಾರು ಇಟ್ಕೊಂಡಿರಲ್ಲ? ಟವಲ್ ಮೇಡಮ್ ಆಯ್ತು ಬಿಡಿ ಪ್ಲೀಸ್ ನಾನು ಆ ಕಡೆ ಬನ್ನಿ 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 ಈ ಟೈಮಲ್ಲೆಲ್ಲ ಮೇಡಮ್ ಆಯ್ತು ಬಿಡಿ ಪ್ಲೀಸ್ ನಾನು ಆ ಕಡೆ ಬನ್ನಿ 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 ಈ ಟೈಮಲ್ಲೆಲ್ಲ ಸ್ವಲ್ಪ ಜಾಗ ಬಿಟ್ಬಿಡಿ ಅವ್ರಿಗೆ ಹೋಗೋಕೆ. ಈ ಕಡೆ ರೈಟ್ ಸೈಡ್ ಸಿಗಲ್ವಾ? ಸ್ವಲ್ಪ ಜಾಗ ಸ್ವಲ್ಪ ಹಿಂದಕ್ಕೆ ಹೋಗಿ. ನೀವು ಸದಾಶಿವನಗರಕ್ಕೆ ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ನನ್ನನ್ನು ಸದಾಶಿವ ಬರ್ಬೇಕನ್ನುವಂಥ ನಿಟ್ಟಿನಲ್ಲಿ ಅಲ್ಲ ಸಿಕ್ಕರೆ ಕೊಡ್ತೀನಿ. ಈಗ ಧರ್ಮ ಬಗ್ಗೆ ಆದಂಥ ಒಬ್ರು ಆ ಕಡೆಗೆ ನಾನೇನು ಮಾಡಿಲ್ಲ ನಂತ ಇನ್ನು ಪಬ್ಲಿಕ್ ಗೊತ್ತಿಲ್ಲ. ಇಲ್ಲ ಸರ್ ಇನ್ನೂ ಅರೇಂಜ್ ಮಾಡ್ತಾರೆ. ಹೌದಾ? ನನಗೆ ಗೊತ್ತು ನನಗೆ ಇಲ್ಲೇ ಗೊತ್ತು
ಮುಂದೆ ಹೋಗ್ತೀರಿ ಗೇಟ್ ಮುಂದೆ ಹೋದ್ರು ಒಳಗಡೆ. ನಮ್ಮ ಕರ್ನಾಟಕದ ಕಲಾಕ್ಷೇತ್ರಕ್ಕೆ ವಿಶೇಷವಾಗಿ ಚಿತ್ರರಂಗಕ್ಕೆ ಒಂದು ಅತ್ಯಂತ ದುಃಖದ ದಿನ. ಅಭಿನಯ ಸರಸ್ವತಿ ಚತುರ್ಭಾಷೆ ತಾರೆ, ಪೌರಾಣಿಕ ಸಾಮಾಜಿಕ ವಿಭಿನ್ನ ಪಾತ್ರಗಳನ್ನು ಲೀಲಾಜಾಲವಾಗಿ ನಟಿಸ್ತಿರುವಂಥ ಬಿ ಸರೋಜಾದೇವಿಯವರು ಇನ್ನಿಲ್ಲ. ಒಂದು ಕಾಲದಲ್ಲಿ ಬಿ ಸರೋಜಾದೇವಿಯವರು ಸೂಪರ್ ಸ್ಟಾರ್ ಆಗಿದ್ದರು. ಕನ್ನಡದಲ್ಲಿ ರಾಜ್ಕುಮಾರ್ ಜೊತೆಗೆ, ತಮಿಳಿನಲ್ಲಿ MGR ಜೊತೆಗೆ, NTR ಜೊತೆಗೆ, ಹಿಂದಿಯಲ್ಲಿ ದಿಲೀಪ್ ಕುಮಾರ್ ಮತ್ತು ರಾಜೇಂದ್ರ ಕುಮಾರ್ ಹಲವಾರು ಪ್ರಮುಖರ ಜೊತೆಗೆ ಅಭಿನಯ ಮಾಡಿ ಇಡೀ ದೇಶದಲ್ಲಿ ಅತ್ಯಂತ ಪ್ರಖ್ಯಾತವಾಗಿರುವಂಥ ನಟಿಯಾಗಿತ್ತು. ಕನ್ನಡದ ಮಟ್ಟಿಗೆ ಹೇಳಬೇಕಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ವಿಭಿನ್ನವಾಗಿ ಇರುವಂಥ ಒಂದು ಚಿತ್ರ, ಅದಕ್ಕೆ ನೈಜತೆಯನ್ನು ತಂದಿದ್ದು. ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೇ ಹಿಂಗಿದ್ಲು ಅನ್ನುವಂಥದ್ದು ಆ ಅಭಿನಯದಿಂದ ಸಾಧನೆ ಆಗಿತ್ತು. ಆ ಚಿತ್ರದಲ್ಲಿ ಅವರ ಅಭಿನಯ ಮತ್ತು ಅವರ ಡೈಲಾಗ್ ಡೆಲಿವರಿ ಇಂದಿಗೂ ಕೂಡ ಪ್ರತ್ಯೇಕ ಆಗಿದೆ. ಯುವಕರಲ್ಲೂ ಕೂಡ ಭಾಳ ನೋವಾಯಿತು. ತಾಯಿ ಭುವನೇಶ್ವರಿ ತಾಯಿ ಕನ್ನಡ ಚಿತ್ರಕ್ಕೆ ಸೌತ್ ಇಂಡಿಯನ್ ಕೊಟ್ಟುವಂಥ ಕಡೆಗೆ ಮನೆ ಕಟ್ಟಕ್ಕಾಗಲ್ಲ. ಮುಖ್ಯವಾಗಿ ಭಾಗ್ಯವಂತ ಸಿನಿಮಾ ನೋಡೋದಂಗಾಯಿತು. ನಿಜವಾದ ಇವತ್ತು ಒಂದು ಧೀಮಂತ ಮಹಿಳೆ ನಮ್ಮನ್ನು ಅಗಲಿ ಚಿತ್ರರಂಗ ಅಪಾರ ಎಲ್ಲ ಭಾಷೆ ಪಂಚಭಾಷೆಗಳು ಎಲ್ಲರೂ ಅಲ್ಲಿಂದ ಕೂಡ ಫೋನ್ಗಳು ಮಾಡ್ತಾರೆ, ವಾಣಿಜ್ಯ ಬಗ್ಗೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಬಂದು ಅವರಿಗೆ ದರ್ಶನ ಕೊಡುವ ಸಮಯ ನೋವಾಗಿದೆ. ಭಗವಂತ ಕೊರಿಯನ್ ಆದರ್ಶಗಳನ್ನು ಯಾವತ್ತೂ ಯಾವಾಗ ಬಂದಾಗಲೂ ಕೂಡ ನಗನಗ್ತಾ ಮಾಡುವಂಥ ಮಾತಾಡುವಂಥ ಪ್ರವೃತ್ತಿ ಹೇಗೆ ನಮಗೆ ಕಾಣ್ತಾ ಇದ್ರು. ಕಳೆದ 2 ತಿಂಗಳ ಕಾರ್ಯಕ್ರಮ ಕೂಡ ಅವರು ಭಾಳ ಖುಷಿಯಿಂದ ಚಿತ್ರರಂಗದಲ್ಲಿ ಬೆಳೆಸಬೇಕು, ಬೆಳೀಬೇಕು, ಭಾಳ ಬೆಳೆದ ಇವತ್ತು ಅದೇ ಥರ ಬಂದಿದ್ದಾರೆ. ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬಕ್ಕೆ ಅವರ ಸಾವನ್ನ ಕರ್ಕೊಂಡು ಶಕ್ತಿ ಕೊಟ್ಟು ಎಲ್ಲರೂ ನಮ್ಮ ಕನ್ನಡಿಗರು ಪ್ರತಿಯೊಬ್ಬರು ಶಾಂತಿ ನಮ್ಮ ಭವಿಷ್ಯ ನನಗೇನೋ ಮಾತಾಡ್ತಾ ಇದ್ರು. ಇಲ್ಲೇ ಅವರು ರವೀಂದ್ರ ಕಲಾಕ್ಷೇತ್ರ ಬೇಡ ಅನ್ನೋದು ನಾವು ಕೇಳ್ಕೊಂಡು ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಡಿಸ್ಕಸ್ ಮಾಡಿ ಎಲ್ಲಿ ಮಾಡಬೇಕು ಅಂತ ಕನ್ನಡದ ಖ್ಯಾತ ಚಿತ್ರನಟಿ ಹಲವಾರು ಭಾಷೆಗಳಲ್ಲಿ ತಮಿಳು, ತೆಲುಗು, ಬೇರೆ ಬೇರೆ ಭಾಷೆಗಳನ್ನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು MGR ಇಂದ ಹಿಡಿದು NTR ನೇರು ನಟರ ಜೊತೆ ಕಲಾವಿದೆಯಾಗಿ, ಹೀರೋಯಿನ್ ಆಗಿ ದೇಶಕ್ಕೆ. ಇನ್ನು ಈ ಸಂಬಂಧ ಮಾತನಾಡಲಿಕ್ಕೆ ಮಿಮಿಕ್ರಿ ಮಂಜು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಿಮಿಕ್ರಿ ಮಂಜು ಅವರೇ, 60, 70, 80ರ ದಶಕದಲ್ಲಿ ಬಹಳಷ್ಟು ಹೆಸರುವಾಸಿ ಆಗಿದ್ರು. ಇವತ್ತಿಗೂ ಕೂಡ ಚಿತ್ರರಂಗ ಅವರನ್ನ ಆಕ್ಟಿವ್ ಆಗಿರ್ಲಿಲ್ಲ ಅಂದ್ರೂ ನೆನಪು ಮಾಡ್ಕೊಳ್ತಾ ಇದ್ರು. ಕೊನೆಗೆ ಸರೋಜಾದೇವಿ ಅವರು ಕೊನೆ ಉಸಿರು ಎಳೆದಿದ್ದಾರೆ. ಯಾವ ರೀತಿ ಅವ್ರನ್ನ ನೆನಪು ಮಾಡ್ಕೋತೀರಾ? ಯಾವ ರೀತಿ ಅಂತಂದ್ರೆ ನಾವೊಂದು ಫಂಕ್ಷನ್ ನಡೆಯುತ್ತೆ ನಮ್ದು, ಆ ಟೈಮಲ್ಲಿ ಬಂದ್ರು, ಆಶೀರ್ವಾದ ತಗೊಂಡ್ವಿ. ಆದ್ರೆ ಅವ್ರೇನು ಜಾಸ್ತಿ ಅಷ್ಟು ಮಟ್ಟಿಗೆ ಯಾರ ಹತ್ರನು ಎಲ್ಲಾರ್ಗು ಅಷ್ಟೇ ಖುಷಿಯಿಂದ ಮಾತಾಡ್ತಿದ್ರು. ಯಾರು ಕೂಡ ಅಂದ್ರೆ ಇದ್ರ ತರ ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಮಾತಾಡ್ತಾ ಇರ್ಲಿಲ್ಲ. ಒಳ್ಳೆ ವ್ಯಕ್ತಿ. ಯಾವ ದಿವಸನೂ ಕೂಡ ಅವರು ನಮ್ಮ ಲಕ್ಷ್ಮಿ ಅಂತ ಅಂದ್ರೆ ನಾವು ಮೇಕಪ್ನೇ ಲಕ್ಷ್ಮಿ ಅನ್ನೋದು, ದೇವ್ರ ಅನ್ನೋದು. ಅದನ್ನ ಬಿಟ್ಟು ಅವ್ರು ಇರ್ತಾ ಇರ್ಲಿಲ್ಲ, ಅವ್ರನ್ನ ಬಿಟ್ಟು ಮೇಕಪ್ ಇರ್ತಾ ಇರ್ಲಿಲ್ಲ. ಸೊ ಅವ್ರು ನೋಡ್ಬೇಕು ಅಂದ್ರೆ ಒಂಥರ ಲಕ್ಷ್ಮಿ ಕಳೆನೇ ಆಗತ್ತೆ. ಯಾಕಂದ್ರೆ ತುಂಬಾ ಈಗ ತಮಿಳ್ನಾಡಲ್ಲಿ ಅವರು ಕನ್ನಡದ ಗಿಳಿ ಅಂತ ಕೂಗ್ತಾರೆ ಅವ್ರನ್ನ, ತಮಿಳ್ನಾಡು ಇಂಡಸ್ಟ್ರಿಲಿ. ಕನ್ನಡದಲ್ಲಿ ಅಭಿನಯ ಶಾರದೆ ಅಂತ ಕೂಗ್ತಾರೆ. ಸೊ ನಮ್ಗೆ ಅಷ್ಟು ಮಟ್ಟಿಗೆ ಅಂತ ಒಂದು ದೊಡ್ಡ ಗೋಪುರ ಏನಿದೆ, ಕೈಗೆ ಎಟಕದಂತ ಗೋಪುರ, ಅದನ್ನ ನಾವು
ಅವ್ರ ಕಾಲನ್ನ ಇಟ್ಟು ಸಂಬಂಧ ನಮಸ್ಕಾರ ಮಾಡ್ಕೊಂತೀವಲ್ಲ, ಆ ಭಾಗ್ಯ ನಮ್ಗೆ ಒಂದ್ಸತಿ ಸಿಕ್ಕಿತ್ತು. ಇವತ್ತು ಅವ್ರು ಇಲ್ದಿರೋದ್ರಿಂದ ನಾವು ಒಂದು ಯಾರಿಗೇ ಆದ್ರೂ ಅಷ್ಟೇನೆ ಬೇಜಾರಾಗಿ ಆಗುತ್ತೆ. ಸೊ ಎಂತ ಇದಾಗುತ್ತೆ, ಯಾಕಂದ್ರೆ ಅವ್ರು ಹಿರೀಕರು ಅಂತ ಅಂದ್ರೆ ಅಟ್ಲೀಸ್ಟ್ ನಮ್ಗೊಂಚೂರು ತಿದ್ದಿ ಬುದ್ಧಿ ಹೇಳಂತ ಒಂದು ಗುಣ ಹೊಂದಿರ್ತಾರೆ. ಅವ್ರು ತೋರಿಸಿದ ಮಾರ್ಗದಲ್ಲಿ ನಾವು ಹೋಗ್ತಾ ಇರ್ತೀವಿ. ಇವತ್ತು ದಿವಸ ಅವ್ರು ಇಲ್ಲ ಅಂತ ಅಂದ್ರೆ ಯಾಕೆ ಹಿಂಗ ಆಗ್ತಾ ಇದೆ, ಪ್ರತಿಯೊಬ್ಬರಿಗೂ ಅಲ್ಲ ಆರ್ಟಿಸ್ಟ್ಗಳೇ ಯಮರಾಯನ್ಗೆ ಕಾಡ್ತಾನ, ಯಾಕೆ ಆರ್ಟಿಸ್ಟ್ಗಳನ್ನೇ ಜಾಸ್ತಿ ಯಾಕೆ ಕಾಡ್ತಾ ಇದ್ದಾನೆ ಯಮರಾಜ ಅನ್ನೋದು ನಮ್ಗೊಂದು ಭಯ ಮತ್ತೆ ಒಂದು ಬೇಸರ ಎರಡೂ ಉಂಟಾಗತ್ತೆ. ಬೇಜಾರಾಗ್ತದೆ ಸಿಕ್ಕಾಬಿಟ್ಟೆ. ಈಗ ನೋಡಿ, ಪ್ರತಿ ಸತಿನೂ ಆರ್ಟಿಸ್ಟ್ ಮೇಲೆ ಕಣ್ಣಾಗ್ತಾ ಇದ್ರೆ ದೇವ್ರು, ನಾವು ಒಂದಷ್ಟು ಜನಗಳಿಗೆ ರಂಜಿಸ್ಬೇಕು ಅಂತ ಬಂದಿರ್ತೀವಿ. ಯಾಕಂದ್ರೆ ನಮಗ್ ಏನಂತಂದ್ರೆ, ಈಗ ಜಗ್ಗೇಶ್ ಸರ್ ಯಾವಾಗ್ಲೂ ಹೇಳ್ತಿದ್ರು, ಆರ್ಟಿಸ್ಟ್ ಅಂದ್ರೆ ಅವನೊಂದು ಶಾಪಗ್ರಸ್ತನವನು, ಅವ್ನ್ ನಿಲ್ಲಲ್ಲ, ಊರೆಲ್ಲ ಅಲಿತಾ ಇರ್ತಾನೆ. ಯಾವ ಜನ್ಮದಲ್ಲಿ ಅವನ್ ಶಾಪದಕ್ಕಿರುತ್ತೋ ಅವ್ನು ಈ ಜನ್ಮದಲ್ಲಿ ಆರ್ಟಿಸ್ಟ್ ಆಗಿದ್ದು ಊರೆಲ್ಲ ಅಲಿತಾ ಇರ್ತಾನೆ ಅಂತ ಹೇಳ್ಬಿಟ್ಟು. ಸೊ ನಾವು ಆರ್ಟಿಸ್ಟ್ ರಂಜಿಸ್ತಾ ಇರ್ತೀವಿ, ಅಳೋರ್ನ ಮತ್ತೆ ದುಃಖದಲ್ಲಿರೋರ್ನ, ಅವ್ರು ಬೇಜಾರಾಗಿರೋರ್ನ ನಾವು ರಂಜಿಸ್ತಾ ಇರ್ತೀವಿ. ನಮ್ಮ ಮೇಲೆ ಯಾಕೆ ಯಮರಾಜನ್ಗೆ ಕಣ್ ಬೀಳುತ್ತೆ ಅಂತ ಒಂದೊಂದ್ಸತಿ ಬೇಜಾರಾಗ್ಬಿಡುತ್ತೆ. ಹಂಗಾಗಿ ಇವತ್ತು ಅಮ್ಮನ್ನ ನಾವು ಕಳ್ಕೊಂಡು ತುಂಬಾ ಬೇಜಾರಾಗ್ತಾ ಇದೆ. ಈಗ ಏನು ಮಾಡಕ್ಕಾಗಲ್ಲ ಅನ್ನೋದು ಒಂದಷ್ಟು ಜನ ಹೇಳೋದಾದ್ರೆ, ಯಾಕೆ ಹಿಂಗ ಆಯ್ತು ಅಂತ ಒಂದಷ್ಟು ಜನ ದೇವರಿಗೆ ಕ್ವಶನ್ ಕೇಳೋರು ಇರ್ತಾರೆ. ಸೊ ಹಂಗಾಗಿ ತುಂಬಾ ಬೇಜಾರಾಗ್ತಾ ಇದೆ. ಇವತ್ತು ಈಗ ನೋಡಿ, ನಾನು ಕೂಡ ಇಲ್ಲೇ ಈಗ ತಾನೇ ನಾವು ಏನೋ ನಾಗರಬಾವಿಯಿಂದ ಎಲ್ಲಾರು ಗುಂಪು ಕಟ್ಕೊಂಡು ಹೊರಡ್ತಾ ಇದ್ವಿ. ಸೊ ನಮ್ಗೆ ದರ್ಶನ ಸಿಗುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಬಟ್ ಹೊರಡೋದಂತೂ ನಮ್ ಕಾರ್ಯ, ನಮ್ ಕರ್ತವ್ಯ, ಹೊರಡಲೇಬೇಕು. ಖಂಡಿತ ಮಿಮಿಕ್ರಿ ಮಂಜು ಅವರೇ, ಧನ್ಯವಾದ ಮಾತನಾಡಿದ್ದಕ್ಕೆ. ಏನು ಈ ಸಂಬಂಧ ಮಿಮಿಕ್ರಿ ಮಂಜು ಅವರು ಕೂಡ ಬಹಳಷ್ಟು ಅವರನ್ನ ಗೌರವಿಸಿ ಮಾತನಾಡಿದ್ರು. ನಮ್ಮ ಚಿತ್ರರಂಗಕ್ಕೆ ಅವ್ರನ್ನ ಕಳ್ಕೊಂಡಿರುವಂಥದ್ದು ಒಂದು ತುಂಬಲಾರದ ನಷ್ಟ, ಒಂದು ಗೋಪುರದ ರೀತಿ ಇದ್ರು. ನಾವ್ ಯಾವಾಗ್ಲೂ ಕೂಡ ಅವರ ಪಾದವನ್ನ ಮುಟ್ಟಿ ನಮಸ್ಕರಿಸ್ಕೊಂಡು ಅವರ ಆಶೀರ್ವಾದದೊಂದಿಗೆ ಬದುಕ್ತಾ ಇದ್ದೋ. ಇವತ್ತು ಅಂತವರು ನಮ್ಮನ್ನ ಅಗಲಿದ್ದಾರೆ. ನಾವು ಕೂಡ ಅಂತಿಮ ದರ್ಶನಕ್ಕೆ ಹೊರಡ್ತಾ ಇದೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು. ಬಹಳ ನೋವಾಯ್ತು. ತಾಯಿ ಭುವನೇಶ್ವರಿ ಕನ್ನಡ ಚಿತ್ರರಾಜಕ್ಕೆ ಸೌತ್ ಇಂಡಿಯನ್ ಕಡೆಗೆ ಮನೆ ಕಟ್ಟಕ್ಕಾಗಲ್ಲ. ಮುಖ್ಯವಾಗಿ ಭಾಗ್ಯವಂತ ಸಿನಿಮಾ ನೋಡೋದಂಗಾಯ್ತು. ನಿಜವಾದ ಇವತ್ತು ಒಂದು ಧೀಮಂತ ಮಹಿಳೆ ನಮ್ಮನ್ನು ಅಗಲಿ ಅಪ್ಪ ಎಲ್ಲ ಭಾಷೆ ಪಂಚಭಾಷೆಗಳು ಎಲ್ಲರೂ ಅಲ್ಲಿಂದ ಕೂಡ ಫೋನ್ಗಳು ಮಾಡ್ತಾರೆ, ವಾಣಿಜ್ಯ ಬಗ್ಗೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಬಂದು ಅವರಿಗೆ ದರ್ಶನ ಕೊಡೋ ಒಂದು ಸಮಯ ನೋವಾಗಿದೆ. ಭಗವಂತ ಕೊಡುಗೆ ನಾನು ಆದರ್ಶಗಳನ್ನು ಯಾವತ್ತೂ ಯಾವಾಗ ಬಂದಾಗಲೂ ಕೂಡ ನಗ್ನಗ್ತಾ ಮಾಡುವಂಥ ಮಾತಾಡುವಂಥ ಪ್ರವೃತ್ತಿ ಏನು ಹೇಗೆ ನಮಗೆ ಕಾಣ್ತಾ ಇದ್ರು. ಕಳೆದ 2 ತಿಂಗಳ ಮುಂಚೆ ಕಾರ್ಯಕ್ರಮ ಕೂಡ ಭಾಳ ಖುಷಿಯಿಂದ ಚಿತ್ರರಂಗದಲ್ಲಿ ಬೆಳೆಸಬೇಕು, ಬೆಳೀಬೇಕು ಭಾಳ ಬೆಳೆದ ಇವತ್ತು ಅದೇ ಥರ ಬಂದಿದ್ದಾರೆ. ಭಗವಂತ ಅವ್ರ ಆತ್ಮ ಶಾಂತಿ ಕೋರಿ ಅವರ ಕುಟುಂಬಕ್ಕೆ ಅವರ ಸಾವನ್ನ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ. ಎಲ್ಲರೂ ನಮ್ಮ ಕನ್ನಡಿಗರು ಪ್ರತಿಯೊಬ್ಬರು ಶಾಂತಿ ನಮ್ಮ ಭವಿಷ್ಯ ನನಗೇನೋ ಮಾತಾಡ್ತಾ ಇದ್ರು. ಇಲ್ಲೇ ಅವರು ರವೀಂದ್ರ ಕಲಾಕ್ಷೇತ್ರ ಬೇಡ ಅನ್ನೋದು ನಾವು ಕೇಳ್ಕೊಂಡು ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಡಿಸ್ಕಸ್ ಮಾಡಿ ಎಲ್ಲಿ ಮಾಡಬೇಕು ಅಂತ ಖ್ಯಾತ ಚಿತ್ರನಟಿ, ಹಲವಾರು ಭಾಷೆಗಳಲ್ಲಿ ತಮಿಳು, ತೆಲುಗು, ಬೇರೆ ಬೇರೆ ಭಾಷೆಗಳನ್ನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅಂತ ಹಿಡಿದು MGR ಇಂದ ಹಿಡಿದು NTR, ಮೇರು ನಟರ ಜೊತೆ ಕಲಾವಿದೆಯಾಗಿ, ಹೀರೋಯಿನ್ ಆಗಿ ದೇಶಕ್ಕೆ ಮತ್ತು ರಾಜ್ಯದ ಒಂದು ಸಾಂಸ್ಕೃತಿಕ ರಂಗದಲ್ಲಿ, ಚಿತ್ರರಂಗದಲ್ಲಿ ಬಹಳ ಹೆಸರು ಮಾಡುವಂಥದ್ದು ಬಿ ಸರೋಜಾದೇವಿ. ಅವ್ರಿಗೆ ಹಲವಾರು ರಾಷ್ಟ್ರೀಯ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು ಸಿಕ್ಕಿದೆ. ನನಗೂ ಪುಣ್ಯ ಅಂತ ಹೇಳಿದ್ರೆ ನಾನು ಕೂಡ ಅವ್ರಿಗೆ ಜೀವಮಾನದ ಪ್ರಶಸ್ತಿಯನ್ನು ಕೊಡೋ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಆ ನೆನಪು ಕೂಡ ನನಗೆ ಗೊತ್ತಿದೆ. ನಾನು ಹಲವಾರು ಒಂದಲ್ಲ 16 ಬಾರಿ ಭೇಟಿ ಮಾಡಿ ಸಿನಿಮಾ
ಡಿವೈಸಿ ಕಮಿಟಿಗೆ ಹೋದಾಗ ಅಮ್ಮನೇ ಡಿವೈಸಿ ಕಮಿಟಿ ಪ್ರೆಸಿಡೆಂಟ್ ಪಿಕ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ, ಇಡೀ ಇಂಡಸ್ಟ್ರಿನೇ ಬೈತಾ ಇತ್ತು ಪಿಕ್ಚರ್ನ ಹೊಗಳಿ ಅದನ್ನು ಸೆನ್ಸರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವಾಗ ಬಂದಾಗೆಲ್ಲ ಹೇಳ್ತಿದ್ದೆ, ನಾನು ನೀರಾಗಿರೋದಕ್ಕೆ ನೀವೇ ನಮ್ಮ ಕಾರಣ, ಗಾಡ್ ಮದರ್ ಇದ್ದರೆ ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್, ಭಾಳ ಫ್ಯಾಮಿಲಿ ಫ್ರೆಂಡ್ಸ್ ನನಗೆ. ಅವ್ರ ಮಗಳು ಇಂದು ಸಮರ್ಥ ಅವ್ರನ್ನ ನಮ್ಮ ಫ್ಯಾಮಿಲಿ ಫ್ರೆಂಡ್. ಸೊ ಫ್ಯಾಮ್ಲಿಗೆ ಶಕ್ತಿ ಕೊಡಲಿಕ್ಕೆ ಅವ್ರನ್ನ ನೋಡ್ತಿದ್ದಾಗ ನನಗನ್ಸಿದ್ದು ವೈಯಕ್ತಿಕವಾಗಿ ಅದು ಸಾವಲ್ಲ. ಯಾಕಂದರೆ ಯಾವುದೇ ಕಲಾವಿದ ಅಥವಾ ಯಾವುದೇ ಕಲಾವಿದರು ಅವರ ಜೀವಿತಾವಧಿಯಲ್ಲಿ ಮಾಡಿದ ಕೆಲಸಗಳನ್ನು ನಾವು ಪರದೆಯಲ್ಲಿ ನೋಡ್ಬೋದು. ತನಿಖೆಯಲ್ಲಿ ರೂಪ, ನಟನೆ ಎಲ್ಲ ನಮ್ಮ ಸಮಾಜದಲ್ಲಿ ಚಿರಪರಿಚಿತ ಆಗ್ಬಿಟ್ಟು ಅದು ಕಲೆಗಿರೋ ಪವರ್. ಆಗಿನ ಕಾಲಕ್ಕೆ ಹಲವಾರು ರಾಜ್ಯಗಳನ್ನು ಮಾತಾಡಿ ಹಲವಾರು ಭಾಷೆಗಳಲ್ಲಿ ನಟಿಸಿ ಹಲವಾರು ಸಮಾಜಗಳನ್ನು ಅವ್ರದ್ದೇ ಆದ ರೀತಿಯಲ್ಲಿ ತಗೊಂಡಂತಹ ಮಹನೀಯ ನಟಿಯರು, ಹಿರಿಯರು, ತುಂಬ ಗೌರವ ಅವರು. ಸಿಕ್ಕಿದಾಗೆಲ್ಲ ಹೀಗೆ ತಮಾಷೆ ಕರೆ ಆಗ್ತಾ ಇತ್ತು. ತುಂಬ ಸಂತೋಷ, ತುಂಬ ಚೈತನ್ಯ ಕೊಟ್ಟಿರುವಂಥ ಈಗಲೂ ನನಗನ್ಸೋದು, ಯಾರೇ ಚಟುವಟಿಕೆಯಿಂದ ಕೆಲಸ ಮಾಡಿ ಸಮಾಜಕ್ಕೊಂದು ಎಂಟರ್ಟೈನ್ಮೆಂಟ್, ಸಮಾಜಕ್ಕೊಂದು ನೆನಪನ್ನು ಬಿಟ್ಕೊಡ್ತಾರೆ, ಅವರದ್ದು ವಿದಾಯ ಆಗೋದಿಲ್ಲ. ಚಿರವಾದ ನೆನಪು, ಚಿರಸ್ಮರಣೆ ಅಂತ ಅದಕ್ಕೆ ಕಾಯ್ತಾ ಮತ್ತೊಮ್ಮೆ ಮಗದೊಮ್ಮೆ ಈ ಥರದ ಮಹೋತ್ಸವನೇ ಸಾವಲ್ಲ. ನೆನಪುಗಳಲ್ಲಿ ಸದಾಕಾಲ ಜೀವಂತ. ಬಿ ಸರೋಜದೇವಿಯವರು ಸತ್ತೋಗಿದ್ದಾರೆ. ಅವರು ಒಬ್ಬ ಕನ್ನಡ ನಾಡು ಕಂಡಂಥ ಪ್ರತಿಭಾವಂತೆ ಕಲಾವಿದೆ. ಅವಳು ಕನ್ನಡದಲ್ಲಿ, ತಮಿಳಿನಲ್ಲಿ, ತೆಲುಗಿನಲ್ಲಿ ಅನೇಕ ಹಿಂದಿನಲ್ಲೂ ಮಾಡಿದ್ದಾರೆ, ಹಿಂದಿನಲ್ಲಿ ಕೂಡ ಮಾಡಿದ್ದಾರೆ. ಸೊ ಅವರು ಒಬ್ಬ ಅಪ್ರತಿಮ ಕಲಾವಿದೆ ಅಂಥವರು. ಇವತ್ತು ಕಲಾ ಜಗತ್ತು ಅವಳ ಎಮ್ಮ ಬಿ ಸರೋಜದೇವಿಯವರ ಸಾವಿನಿಂದ ಬಡವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬದವರಿಗೆ ಅವರ ಸಾವು ದುಃಖವನ್ನು ಬಿ ಸರೋಜದೇವಿಯವರು ಸತ್ತೋಗಿದ್ದಾರೆ. ಅವರು ಒಬ್ಬ ಕನ್ನಡ ನಾಡು ಕಂಡಂಥ ಪ್ರತಿಭಾವಂತೆ ಕಲಾವಿದೆ. ಅವಳು ಕನ್ನಡದಲ್ಲಿ, ತಮಿಳಿನಲ್ಲಿ, ತೆಲುಗಿನಲ್ಲಿ ಅನೇಕ ಹಿಂದಿನಲ್ಲೂ ಮಾಡಿದ್ದಾರೆ, ಹಿಂದಿನಲ್ಲಿ ಕೂಡ ಮಾಡಿದ್ದಾರೆ. ಸೊ ಅವರು ಒಬ್ಬ ಅಪ್ರತಿಮ ಕಲಾವಿದೆ ಅಂಥವರು. ಇವತ್ತು ಕಲಾ ಜಗತ್ತು ಅವಳ ಎಮ್ಮ ಬಿ ಸರೋಜದೇವಿಯವರ ಸಾವಿನಿಂದ ಬಡವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬದವರಿಗೆ ಅವರ ಸಾವು ದುಃಖವನ್ನು ಮೇಡಮ್ ಆಯ್ತು. ಬಿಡಿ ಪ್ಲೀಸ್, ನಾನು ಬನ್ನಿ 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 ಈ ಟೈಮಲ್ಲೆಲ್ಲ ಬಂದಿಲ್ಲ
ಫ್ರೀಸ್ ಆಗಲಿ ಒಂಚೂರು. ಟವಲ್ ಇಟ್ಕೊಂಡಿರಲ್ಲ, ಯಾರು ಇಟ್ಕೊಂಡಿರಲ್ಲ? ಟವಲ್ ಟವಲ್ ಒಂದು ಚಿತ್ರರಂಗ ಬಹುಶಃ ರಾಜ್ಕುಮಾರ್ ತೀರ್ಕೊಂಡಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ನೋವನ್ನು ಅನುಭವಿಸ್ತೀವಿ. ಇವತ್ತು ಅವರ ಸಮಕಾಲೀನರು ಪಂಚಭಾಷೆ ತಾರೆ. ಯಾಕೆಂತಂದರೆ ಒಬ್ಬ ಕನ್ನಡತಿ ಪಂಚಭಾಷೆಯಲ್ಲಿ ನಡೆಸೋದಿದೆಯಲ್ಲ, ಅದು ದೊಡ್ಡ ವಿಷಯ. ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಂಥದ್ದು ನರೇಂದ್ರ ಮೋದಿ. ಬಹುಶಃ ಇವತ್ತಿಗೂ ಕೂಡ ನಾವು ಅವ್ರನ್ನ ನೆನೆಸ್ಕೋಬೇಕು. ಅವರಿಗೆ ಬಿರುದನ್ನೇ ಕೊಟ್ಟಿದ್ದಾರೆ. ಹೇಗೆ ಮಲಗಿದ್ದಾರೆ ಅಂದರೆ ಸರಸ್ವತಿ ಅವರು ನಮ್ಮ ಫ್ರೀಸ್ ಆಗಲಿ ಒಂಚೂರು. ಟವಲ್ ಇಟ್ಕೊಂಡಿರಲ್ಲ, ಯಾರು ಇಟ್ಕೊಂಡಿರಲ್ಲ? ಟವಲ್ ಟವಲ್ ಮೇಡಮ್ ಆಯ್ತು. ಬಿಡಿ ಪ್ಲೀಸ್, ನಾನು ಆ ಕಡೆ ಬನ್ನಿ 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 ಈ ಟೈಮಲ್ಲೆಲ್ಲ ಮೇಡಮ್ ಆಯ್ತು. ಬಿಡಿ ಪ್ಲೀಸ್, ನಾನು ಆ ಕಡೆ ಬನ್ನಿ 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 ಈ ಟೈಮಲ್ಲೆಲ್ಲ
ಒಂದು ಚಿತ್ರರಂಗ ಬಹುಶಃ ರಾಜ್ಕುಮಾರ್ ತೀರ್ಕೊಂಡಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ನೋವನ್ನು ಅನುಭವಿಸಿದ್ದೇವೆ. ಇವತ್ತು ಅವರ ಸಮಕಾಲೀನ ಪಂಚಭಾಷೆ ತಾರೆ. ಯಾಕೆಂತಂದರೆ ಒಬ್ಬ ಕನ್ನಡತಿ ಪಂಚಭಾಷೆಯಲ್ಲಿ ನಡೆಸೋದಿದೆಯಲ್ಲ, ಅದು ದೊಡ್ಡ ವಿಷಯ. ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಟೀಕೆಯನ್ನು ತಂದುಕೊಟ್ಟಂಥದ್ದು ಬಹುಶಃ ಇವತ್ತಿಗೂ ಕೂಡ ನಾವು ಅದು ನೆನೆಸ್ಕೋಬೇಕು. ಅವರಿಗೆ ಬಿರುದನ್ನೇ ಕೊಟ್ಟಿದ್ದಾರೆ. ಹೇಗೆ ಮಲಗಿದ್ದಾರೆ ಅಂದರೆ ಸರಸ್ವತಿ ಅವರು ನಮ್ಮ ಅವ್ರು ಒಂದು ಬಿರುದು ಕೊಟ್ಟಿದ್ದಾರೆ. ಇಡೀ ಚಿತ್ರರಂಗ ಇವತ್ತು ಮೌನವಿದೆ. ಬಹುಶಃ ಅತಿ ಹೆಚ್ಚು ಚಿತ್ರರಂಗ ಬಹುಶಃ ನಾವು ಚಿತ್ರರಂಗಕ್ಕೆ ಬರುವಾಗ ಅಭಿನಯ ಸಂಸ್ಕೃತಿಯನ್ನು ನಾವು ಕೊಟ್ಟಿದ್ದು ಅದೇ ರೀತಿ ಮಾಡಿದ್ದಾರೆ. ಅಮ್ಮ ಅವರು ನಡ್ಕೊಂಡಂಥ ರೀತಿ, ಚಲನಚಿತ್ರ ವಾಣಿಜ್ಯದಲ್ಲಿ ಮಂಡಳಿ ಮೇಲೆ ಇದ್ದಂಥ ಒಂದು ಪ್ರೀತಿ ಚಿತ್ರರಂಗದಲ್ಲಿ, ಅದರಲ್ಲೂ ಕೂಡ ಸಹ ಕಲಾವಿದರು ಕಂಡ್ರೆ ಬಹಳ ಮರಗೋರು, ಭಾಳ ಅವ್ರ ಬಗ್ಗೆ ಭಾಳ ಚಿಂತೆ ಮಾಡೋರು. ಯಾಕೆಂತ ಹೇಳಿದ್ರೆ ಅಯ್ಯೋ ನಾವೆಲ್ಲ ಹಿಂಗಿದ್ದೀವಿ ಪಾಪ, 1-2 ಚಿತ್ರ ಒಟ್ಟಿಗೆ ಸಿಗುತ್ತೆ, ಇವ್ರು ಹೆಂಗೆ ಜೀವನ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಯೋಚನೆ ಮಾಡೋಂಥ ಒಬ್ಬ ನಿಭಾವಂತ ಕಲಾವಿದರು ಇವತ್ತು ನಮ್ಮ ಜೊತೆ ಇಲ್ಲ. ಆದರೆ ನಾನು ಎಲ್ಲ ಕಲಾವಿದರಿಗೂ ಒಂದು ಮಾತನ್ನು ಹೇಳ್ತೀನಿ, ಇವತ್ತು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿದ್ದಾರೆ. ನಮ್ಮ ಕರ್ನಾಟಕದ ಕಲಾಕ್ಷೇತ್ರಕ್ಕೆ, ವಿಶೇಷವಾಗಿ ಚಿತ್ರರಂಗಕ್ಕೆ ಒಂದು ಅತ್ಯಂತ ದುಃಖದ ದಿನ. ಅಭಿನಯ ಸರಸ್ವತಿ, ಚತುರ್ಭಾಷೆ ತಾರೆ, ಪೌರಾಣಿಕ, ಸಾಮಾಜಿಕ ವಿಭಿನ್ನ ಪಾತ್ರಗಳನ್ನು ಲೀಲಾಜಾಲವಾಗಿ ನಟಿಸ್ತಿರುವಂಥ ಬಿ ಸರೋಜಾದೇವಿಯವರು ಏನಿಲ್ಲ. ಒಂದು ಕಾಲದಲ್ಲಿ ಬಿ ಸರೋಜಾದೇವಿಯವರು ಸೂಪರ್ ಸ್ಟಾರ್ ಆಗಿದ್ದರು. ಕನ್ನಡದಲ್ಲಿ ರಾಜ್ಕುಮಾರ್ ಜೊತೆಗೆ, ತಮಿಳಿನಲ್ಲಿ MGR ಜೊತೆಗೆ, NTR ಜೊತೆಗೆ, ಹಿಂದಿಯಲ್ಲಿ ದಿಲೀಪ್ ಕುಮಾರ್ ಮತ್ತು ರಾಜೇಂದ್ರ ಕುಮಾರ್ ಹಲವಾರು ಪ್ರಮುಖರ ಜೊತೆಗೆ ಅಭಿನಯ ಮಾಡಿ ಇಡೀ ದೇಶದಲ್ಲಿ ಅತ್ಯಂತ ಪ್ರಖ್ಯಾತವಾಗಿರುವಂಥ ನಟಿಯಾಗಿತ್ತು. ಕನ್ನಡದ ಮಟ್ಟಿಗೆ ಹೇಳಬೇಕಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ವಿಭಿನ್ನವಾಗಿ ಇರುವಂಥ ಒಂದು ಚಿತ್ರ, ಅದಕ್ಕೆ ನೈಜತೆಯನ್ನು ತಂದಿದ್ದು. ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೇ ಹಿಂಗಿದ್ಲು ಅನ್ನುವಂಥದ್ದು ಆ ಅಭಿನಯದಿಂದ ಸಾಧನೆ ಆಗಿತ್ತು. ಆ ಚಿತ್ರದಲ್ಲಿ ಅವರ ಅಭಿನಯ ಮತ್ತು ಅವರ ಡೈಲಾಗ್ ಡೆಲಿವರಿ ಇಂದಿಗೂ ಕೂಡ ಪ್ರತ್ಯೇಕ ಆಗಿದೆ. ಯುವಕರಲ್ಲೂ ಕೂಡ ಬಹಳ ನೋವಾಯಿತು. ತಾಯಿ ಭುವನೇಶ್ವರಿ ಕನ್ನಡ ಚಿತ್ರಕ್ಕೆ ಸೌತ್ ಇಂಡಿಯನ್ ಕಡೆಗೆ ಮನೆ ಕಟ್ಟಕ್ಕಾಗಲ್ಲ. ಮುಖ್ಯವಾಗಿ ಭಾಗ್ಯವಂತ ಸಿನಿಮಾ ನೋಡೋದಂಗಾಯ್ತು. ನಿಜವಾದ ಇವತ್ತು ಒಂದು ಧೀಮಂತ ಮಹಿಳೆ ನಮ್ಮನ್ನು ಅಗಲಿ ಚಿತ್ರರಂಗದ ಅಪಾರ ಎಲ್ಲ ಭಾಷೆ ಪಂಚಭಾಷೆಗಳು ಎಲ್ಲರೂ ಅಲ್ಲಿಂದ ಕೂಡ ಭಾಳ ಫೋನ್ಗಳು ಮಾಡ್ತಾರೆ, ವಾಣಿಜ್ಯ ಬಗ್ಗೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಬಂದು ಅವರಿಗೆ ದರ್ಶನ ಕೂಡ ಒಂದು ಸಮಯ ನೋವಾಗಿದೆ. ಭಗವಂತ ಕೊಡುಗೆ ನಾವು ಆದರ್ಶಗಳನ್ನು ಯಾವತ್ತೂ ಯಾವಾಗ ಬಂದಾದರೂ ಕೂಡ ನಗನಗ್ತಾ ಮಾಡುವಂಥ ಮಾತಾಡುವಂಥ ಅದೇ ರೀತಿ ಹೇಗೆ ನಮಗೆ ಕಾಣ್ತಾ ಇದ್ರು ಕಳೆದ 2 ತಿಂಗಳ ಮುಂಚೆ ಕಾರ್ಯಕ್ರಮ ಕೂಡ ಭಾಳ ಖುಷಿಯಿಂದ ಚಿತ್ರರಂಗದಲ್ಲಿ ಬೆಳೆಸಬೇಕು, ಬೆಳೀಬೇಕು, ಭಾಳ ಬೆಳೀತಾ ಇವತ್ತು ಅದೇ ಥರ ಬಂದಿದ್ದಾರೆ. ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬಕ್ಕೆ ಅವರ ಸಾವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ. ಎಲ್ಲರೂ ನಮ್ಮ ಕನ್ನಡಿಗರು ಪ್ರತಿಯೊಬ್ಬರು ಶಾಂತಿ ನಮ್ಮ ಭವಿಷ್ಯ ಏನೋ ಮಾತಾಡ್ತಾ ಇದ್ರು. ಇಲ್ಲೇ ಅವರು ರವೀಂದ್ರ ಕಲಾಕ್ಷೇತ್ರ ಬೇಡ ಅನ್ನೋದು ನಾವು ಕೇಳ್ಕೊಂಡು ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಡಿಸ್ಕಸ್ ಮಾಡಿ ಎಲ್ಲಿ ಮಾಡಬೇಕು ಅಂತ ಕನ್ನಡದ ಖ್ಯಾತ ಚಿತ್ರನಟಿ, ಹಲವಾರು ಭಾಷೆಗಳಲ್ಲಿ ತಮಿಳು, ತೆಲುಗು, ಇಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅಂತ ಹಿಡಿದು MGR ಇಂದ ಹಿಡಿದು NTR, ನೇರು ನಟರ ಜೊತೆ ಕಲಾವಿದೆಯಾಗಿ, ಹೀರೋಯಿನ್ ಆಗಿ ದೇಶಕ್ಕೆ
ಮತ್ತು ರಾಜ್ಯದ ಒಂದು ಸಾಂಸ್ಕೃತಿಕ ರಂಗದಲ್ಲಿ, ಚಿತ್ರರಂಗದಲ್ಲಿ ಬಹಳ ಹೆಸರು ಮಾಡಿದಂಥದ್ದು ಬಿ ಸರೋಜಾದೇವಿ. ಅವ್ರಿಗೆ ಹಲವಾರು ರಾಷ್ಟ್ರೀಯ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು ಸಿಕ್ಕಿದೆ. ನನಗೂ ಪುಣ್ಯ ಅಂತ ಹೇಳಿದ್ರೆ ನಾನು ಕೂಡ ಅವ್ರಿಗೆ ಜೀವಮಾನದ ಪ್ರಶಸ್ತಿಯನ್ನು ಕೊಡೋ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ನಾನೆನಪು ಕೂಡ ನನಗೆ ಗೊತ್ತಿದೆ. ನಾನು ಹಲವಾರು ಒಂದಲ್ಲ 16 ಬಾರಿ ಭೇಟಿ ಮಾಡಿದ್ದೆ. ಬಿ ಸರೋಜಾದೇವಿ ಸತ್ತೋಗಿದ್ದಾರೆ. ಅವರು ಒಬ್ಬ ಕನ್ನಡ ನಾಡು ಕಂಡಂತ ಪ್ರತಿಭಾವಂತೆ ಕಲಾವಿದೆ. ಅವಳು ಕನ್ನಡದಲ್ಲಿ, ತಮಿಳಿನಲ್ಲಿ, ತೆಲುಗಿನಲ್ಲಿ ಅನೇಕ ಹಿಂದಿನಲ್ಲೂ ಮಾಡಿದ್ದಾರೆ, ಹಿಂದಿನಲ್ಲಿ ಕೂಡ ಮಾಡಿದ್ದಾರೆ. ಸೊ ಅವರು ಒಬ್ಬ ಅಪ್ರತಿಮ ಕಲಾವಿದೆ ಅಂತವರು. ಇವತ್ತು ಕಲಾ ಜಗತ್ತು ಅವಳ ಬಿ ಸರೋಜಾದೇವಿಯವರ ಸಾವಿನಿಂದ ಬಡವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸಾವು ಬಿ ಸರೋಜಾದೇವಿಯವರು ಸತ್ತೋಗಿದ್ದಾರೆ. ಅವರು ಒಬ್ಬ ಕನ್ನಡ ನಾಡು ಕಂಡಂತ ಪ್ರತಿಭಾವಂತೆ ಕಲಾವಿದೆ. ಅವಳು ಕನ್ನಡದಲ್ಲಿ, ತಮಿಳಿನಲ್ಲಿ, ತೆಲುಗಿನಲ್ಲಿ ಅನೇಕ ಹಿಂದಿನಲ್ಲೂ ಮಾಡಿದ್ದಾರೆ, ಹಿಂದಿನಲ್ಲಿ ಕೂಡ ಮಾಡಿದ್ದಾರೆ. ಸೊ ಅವರು ಒಬ್ಬ ಅಪ್ರತಿಮ ಕಲಾವಿದೆ ಅಂತವರು. ಇವತ್ತು ಕಲಾ ಜಗತ್ತು ಅವಳ ಬಿ ಸರೋಜಾದೇವಿಯವರ ಸಾವಿನಿಂದ ಬಡವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸಾವು ಪ್ರಪಂಚವೇ ಹೇಳುತ್ತೆ. ಅಂದ್ರೆ ಭಾರತೀಯ ಚಲನಚಿತ್ರ ರಂಗದಲ್ಲಿ ಒಬ್ಬ ಕನ್ನಡತಿ ಮೊಟ್ಟ ಮೊದಲ ಬಾರಿಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರುವ, ಪಂಚಭಾಷಾ ತಾರೆ ಅನ್ನಿಸಿಕೊಂಡಿರುವ, ಪದ್ಮಶ್ರೀ, ಪದ್ಮಭೂಷಣ ಇವೆಲ್ಲ ಪ್ರಶಸ್ತಿಗಳ ಪುರಸ್ಕಾರ ಇವರೆಲ್ಲರೂ ಕೂಡ ಅಂದ್ರೆ ಇಡೀ ಚಿತ್ರರಂಗ ಅವರು ನಮ್ಮವರು, ಕನ್ನಡದವರು ಅಂತ ಹೇಳ್ಕೊಳ್ಳೋಕೆ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಅಂತ ಒಬ್ಬ ತಾಯಿ ಅವರು. ಅಫ್ಕೋರ್ಸ್ ನನ್ನ ಅವರ ಒಡನಾಟ ಒಬ್ಬ ತಾಯಿ ಮಗಳ ಹಾಗೆ. ಪ್ರತಿ ಸಾರಿ ಏನೇ ಆದ್ರೂ ಕೂಡ ಮೊದಲು ಫೋನ್ ಬರ್ತಾ ಇದ್ದಿದೆ ಸರೋಜಮ್ಮ ಅವ್ರ ಫೋನ್. ಮೊನ್ನೆವರೆಗೂ ಕೂಡ ಅವರ ಮಗಳು ದುಬೈಗೆ ಹೋದಾಗ ಈ ಥರ ಹೋಗಿದ್ದಾಳೆ, ದುಬೈಗೆ ಹೋಗಿದ್ದಾಳೆ, ನೀನು ಆದರೆ ನಾನು ಬಾ ಮನೆಗೆ ಅಂತೆಲ್ಲ ಕರೆದ್ರು. ನನ್ನ ಬೇರೆ ನಾನು ಅಂದ್ಕೊಂಡೆ ಅಮ್ಮ ಬರ್ತೀನಿ, ಇಂದು ಬಂದ್ಬಿಡ್ಲಿ ಮನೆಗೆ ಅಂತ ಹೇಳ್ಬಿಟ್ಟು ಫೋನಲ್ಲಿ ಇಟ್ಟವಳು. ಅದೇ ನಾನು ಕರೆ ಮಾಡಿ ನಾನು ಮಾತಾಡಿದ್ದೆ. ಗೊತ್ತಿರಲಿಲ್ಲ, ಆದರೆ ಸುಸ್ತಾಗಿದ್ರು ಅನ್ನೋದು ಮಾತ್ರ ಗೊತ್ತಿತ್ತು. ಆದರೆ ಜೀವನವನ್ನು ಸಂಪೂರ್ಣವಾಗಿ ತುಂಬ ಪಾಸಿಟಿವ್ ಆಗಿ ಅನುಭವಿಸಿದ ಒಂದು ಕಲಾವಿದೆ ಅವರು. ಅಂತಂದ್ರೆ ಅವರನ್ನು ನಾವೆಲ್ಲರೂ ಬಹಳ ಅತ್ಯಂತ ಗೌರವದಿಂದ ನೋಡುವಂಥ ಒಂದು ವ್ಯಕ್ತಿತ್ವ ಅವರದ್ದು. ಅದು ಯಾವುದೇ ಒಂದು ಅವ್ರ ಬಗ್ಗೆ ನಾನು ಯಾವುದೋ ಒಂದು ನೆಗೆಟಿವ್ ಕೇಳಿದ್ದೇ ಇಲ್ಲ. ಆ ಥರದ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಂಥ, ಅಥವಾ ಒಂದು ಹೀರೋ ಸಮಾನರಾದ ಯಾರಾದರೂ ಒಂದು ಇದ್ರೆ ಆ ಒಂದು ಗಂಡಸಿಗೆ ಸಮಾನರಾಗಿ ಬೆಳೆಸಿದಂಥ ಕಲಾವಿದೆ. ಇವತ್ತು ನಮ್ಮನ್ನು ದೈಹಿಕವಾಗಿ ಮಾತ್ರ ಅವರು ಹೋಗಿದ್ದಾರೆ, ಆದರೆ ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ, ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮೆಲ್ಲರೂ. ಪ್ರಪಂಚವೇ ಹೇಳುತ್ತೆ. ಅಂದ್ರೆ ಭಾರತೀಯ ಚಲನಚಿತ್ರ ರಂಗದಲ್ಲಿ ಒಬ್ಬ ಕನ್ನಡತಿ ಮೊಟ್ಟ ಮೊದಲ ಬಾರಿಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರುವ, ಪಂಚಭಾಷಾ ತಾರೆ ಅನ್ನಿಸಿಕೊಂಡಿರುವ, ಪದ್ಮಶ್ರೀ, ಪದ್ಮಭೂಷಣ ಇವೆಲ್ಲ ಪ್ರಶಸ್ತಿಗಳ ಪುರಸ್ಕಾರ ಇವರೆಲ್ಲರೂ ಕೂಡ ಅಂದ್ರೆ ಇಡೀ ಚಿತ್ರರಂಗ ಅವರು ನಮ್ಮವರು, ಕನ್ನಡದವರು ಅಂತ ಹೇಳ್ಕೊಳ್ಳೋಕೆ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಅಂತ ಒಬ್ಬ ತಾಯಿ ಅವರು. ಅಫ್ಕೋರ್ಸ್ ನನ್ನ ಅವರ ಒಡನಾಟ ಒಬ್ಬ ತಾಯಿ ಮಗಳ ಹಾಗೆ. ಪ್ರತಿ ಸಾರಿ ಏನೇ ಆದ್ರೂ ಕೂಡ ಮೊದಲು ಫೋನ್ ಬರ್ತಾ ಇದ್ದಿದೆ ಸರೋಜಮ್ಮ ಅವ್ರ ಫೋನ್. ಮೊನ್ನೆವರೆಗೂ ಕೂಡ ಅವರ ಮಗಳು ದುಬೈಗೆ ಹೋದಾಗ ಈ ಥರ ಹೋಗಿದ್ದಾಳೆ, ದುಬೈಗೆ ಹೋಗಿದ್ದಾಳೆ, ನೀನು ಆದರೆ
ನಾನು ಬಾ ಮನೆಗೆ ಅಂತೆಲ್ಲ ಕರೆದ್ರಿ. ನನ್ನ ಬೇರೆ ಬೇರೆ ನಾನು ಅನ್ಕೊಂಡೆ ಅಮ್ಮ ಬರ್ತೀನಿ ಇಂದು ಬಂದ್ಬಿಡ್ಲಿ ಮನೆಗೆ ಅಂತ ಹೇಳಿ ಹೇಳ್ಬಿಟ್ಟು ಫೋನಲ್ಲಿ ಇಟ್ಟೋಡು. ಅದೇ ನಾನು ಕರೆ ಮಾಡಿ ನಾನು ಮಾತಾಡಿದ್ದೆ. ಗೊತ್ತಿರಲಿಲ್ಲ, ಆದರೆ ಸುಸ್ತಾಗಿದ್ರು ಅನ್ನೋದು ಮಾತ್ರ ಗೊತ್ತಿತ್ತು. ಆದರೆ ಜೀವನವನ್ನ ಸಂಪೂರ್ಣವಾಗಿ ತುಂಬ ಪಾಸಿಟಿವ್ ಆಗಿ ಅನುಭವಿಸಿದ ಒಂದು ಕಲಾವಿದೆ ಅವರು. ಅಂತಂದ್ರೆ ಅವರನ್ನ ನಾವೆಲ್ಲರೂ ಬಹಳ ಅತ್ಯಂತ ಗೌರವದಿಂದ ನೋಡುವಂತ ಒಂದು ವ್ಯಕ್ತಿತ್ವ ಅವರದ್ದು. ಅದು ಯಾವುದೇ ಒಂದು ಅವ್ರ ಬಗ್ಗೆ ನಾನು ಯಾವುದೇ ಒಂದು ನೆಗೆಟಿವ್ ಕೇಳಿದ್ದೇ ಇಲ್ಲ. ಆ ಥರದ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಂತ ಅಥವಾ ಒಂದು ಹೀರೋ ಸಮಾನರಾದ ಯಾರಾದ್ರೂ ಒಂದು ಇದ್ರೆ ಆ ಒಂದು ಗಂಡಸಿಗೆ ಸಮಾನರಾಗಿ ಬರೆಸದಂತ ಕಲಾವಿದೆ. ಇವತ್ತು ನಮ್ಮನ್ನ ದೈನಿಕವಾಗಿ ಮಾತ್ರ ಅವರು ಹೋಗಿದ್ದಾರೆ, ಆದರೆ ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ, ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮ ಅದೇ ಸಿನಿಮಾ ಸೆನ್ಸರ್ ಆಗಿದೆ. ಯುವೈಸಿ ಕಮಿಟಿಗೆ ಹೋದಾಗ ಅಮ್ಮನೇ ಯುವೈಸಿ ಕಮಿಟಿ ಪ್ರೆಸಿಡೆಂಟ್. ಪಿಕ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ, ಇಡೀ ಇಂಡಸ್ಟ್ರಿನೇ ಬೈತಾ ಇತ್ತು ಪಿಕ್ಚರ್ನ ಹೊಗಳಿ ಅದನ್ನು ಸೆನ್ಸರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವಾಗ ಬಂದಾಗೆಲ್ಲ ಹೇಳ್ತಿದ್ದೆ, ನಾನು ಹೀರೋ ಆಗಿರೋದಕ್ಕೆ ನೀವೇ ನಮ್ಮ ಕಾರಣ, ಗಾಡ್ ಮದರ್ ಇದ್ದೇನೆ. ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್, ಭಾಳ ಫ್ಯಾಮಿಲಿ ಫ್ರೆಂಡ್ಸ್ ನಮಗೆ. ಅವ್ರ ಮಗಳು ಹಿಂದೂ ಸಮರ್ಥ ಅವ್ರನ್ನ ನಮ್ಮ ಫ್ಯಾಮಿಲಿ ಫ್ರೆಂಡ್. ಸೊ ಫ್ಯಾಮಿಲಿಗೆ ಶಕ್ತಿ ಕೊಡಲಿಕ್ಕೆ ನಾವು ಭೇಟಿ ಮಾಡ್ತಾನೆ ಇರ್ತೀವಿ. ಇಲ್ಲೇ ಪಕ್ಕದಲ್ಲೇ ಎಲ್ಲ ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ. ಅವ್ರ ಮಗಳು ನಮ್ಮಲ್ಲಿ ಬರ್ತಿರ್ತಾರೆ. ಸಮರ್ಥ ಗಳಿಯ ನಮ್ಗೆ ಭಾಳ ಕ್ಲೋಸ್ ಫ್ರೆಂಡ್, ಎಲ್ಲ ಸಿಗ್ತಾನೆ ಇರ್ತಾರೆ. ಅವ್ರನ್ನ ನೋಡ್ತಿದ್ದಾಗ ನನಗನ್ಸಿದ್ದು ವೈಯಕ್ತಿಕವಾಗಿ ಅದು ಸಾವಲ್ಲ. ಯಾಕಂದರೆ ಯಾವುದೇ ಕಲಾವಿದ ಅಥವಾ ಯಾವುದೇ ಕಲಾವಿದರು ಅವರ ಜೀವಿತಾವಧಿಯಲ್ಲಿ ಮಾಡಿರೋ ಕೆಲಸಗಳನ್ನು ನಾವು ಪರದೆಯಲ್ಲಿ ನೋಡ್ಬೋದು. ತನಿಖೆ, ರೂಪ, ನಟನೆ ಎಲ್ಲ ನಮ್ಮ ಸಮಾಜದಲ್ಲಿ ಚಿರಪರಿಚಿತ ಆಗ್ತಿರುತ್ತೆ. ಅದು ಕಲೆಗಿರೋ ಪವರ್. ಆಗಿನ ಕಾಲಕ್ಕೆ ಹಲವಾರು ರಾಜ್ಯಗಳನ್ನು ಮಾತಾಡಿ ಹಲವಾರು ಭಾಷೆಗಳಲ್ಲಿ ನಟಿಸಿ ಹಲವಾರು ಸಮಾಜಗಳನ್ನು ಅವ್ರದ್ದೇ ಆದ ರೀತಿಯಲ್ಲಿ ತಲುಪಿದಂತಹ ಮಹನೀಯ ನಟಿಯರು, ಹಿರಿಯರು, ತುಂಬ ಗೌರವ. ಅವರು ಸಿಕ್ಕಾಗೆಲ್ಲ ಹೀಗೆ ತಮಾಷೆ ಕಲೆ ಆಗ್ತಾ ಇತ್ತು. ತುಂಬ ಸಂತೋಷ, ತುಂಬ ಚೈತನ್ಯ ಕಂಡಿರುವಂಥ ಈಗಲೂ ನನಗನ್ಸೋದು, ಯಾರೇ ಚಟುವಟಿಕೆಯಿಂದ ಕೆಲಸ ಮಾಡಿ ಸಮಾಜಕ್ಕೊಂದು ಎಂಟರ್ಟೈನ್ಮೆಂಟ್, ಸಮಾಜಕ್ಕೊಂದು ನೆನಪನ್ನು ಬಿಟ್ಕೊಡ್ತಾರೆ, ಅವರದ್ದು ವಿದಾಯ ಆಗೋದಿಲ್ಲ. ಸ್ಥಿರವಾದ ನೆನಪು, ಚಿರಸ್ಮರಣೆ ಅಂತ ಅದಕ್ಕೆ ಕಾಯ್ತಾ ಮತ್ತೊಮ್ಮೆ ಮಗದೊಮ್ಮೆ ಈ ಥರದ ಹೋಗ್ತಾನೆ ಸಾವಲ್ಲ. ನೆನಪುಗಳಲ್ಲಿ ಸದಾಕಾಲ ಜೀವಂತ. ಮುಂದೆ